ನಮಸ್ತೆ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಜೊತೆಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಯಾವುದೇ ಜಾತಕದ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ರೆ, ಗೊಂದಲಗಳಿದ್ರೆ ಅದಕ್ಕೆ ಕರೆ ಮಾಡುವ ಮೂಲಕ ಪರಿಹಾರವನ್ನು ಸಹ ಕಂಡುಕೊಳ್ಳಬಹುದಾಗಿದೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ. ಪ್ರತಿ ವಾರ ಸಹ ನೀವು ಒಂದೊಳ್ಳೆ ಮಾತನ್ನ ಹೇಳೋ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀರಾ. ಹಾಗಾಗಿ ಈ ವಾರ ಯಾವ ಒಂದೊಳ್ಳೆ ಮಾತನ್ನ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರದೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸದ ಒಂದು ಒಳ್ಳೆಯ ಮಾತನ್ನು ಗಮನಿಸಿಕೊಂಡು ನಾವು ಈ ವಾರದ ಹೆಜ್ಜೆಗಳನ್ನು ಪ್ರಾರಂಭಿಸೋಣ. ಗಮನಿಸಿ, ತುಂಬ ಮುಖ್ಯವಾದ ಮಾತು. ಜಿಹ್ವೆ ಪ್ರಮಾಣಂ ಜಾನೀಹಿ ಭಾಷಣೇ ಭೋಜನೇ ಪಿಚ ಅತ್ಯುಕ್ತಿರತಿಭುಕ್ತಿಶ್ಚ ಸದ್ಯ ಪ್ರಾಣಾಪಹಾರಣಿ ಅಂತ. ಜಿಹ್ವೆ ಪ್ರಮಾಣಂ ಜಾನೀಹಿ ಭಾಷಣೇ ಭೋಜನೇ ಪಿಚ ಅಂತ. ಏನಿದರ ಅರ್ಥ ಅಂತಂದರೆ, ಜಿಹ್ವೆ ಪ್ರಮಾಣ, ನಾಲಿಗೆಯ ಅಳತೆ ಎಷ್ಟಿದೆ ಅಂತ ನೀವು ನಿರ್ಣಯ ಮಾಡಿಕೊಳ್ರಪ್ಪ. ಯಾವುದರಲ್ಲಿ? ಊಟದಲ್ಲಿ ಹಾಗೂ ಮಾತಿನಲ್ಲಿ. ಏನು ಮಾಡುತ್ತೆ ಇದು? ಅತಿಯಾದ ಊಟ, ಅತಿಯಾದ ಮಾತು ಸದ್ಯ ಪ್ರಾಣಾಪಹರಣಿ, ಪ್ರಾಣವನ್ನೇ ತೆಗೆದು ಬಿಡಬಹುದು. ಬಹಳ ಎಚ್ಚರಿಕೆಯಿಂದ ಇರಿ ಅನ್ನೋದನ್ನು ಹೇಳ್ತಾ ಇದೆ ಈ ಒಂದು ಮಾತು. ಸಾಮಾನ್ಯವಾಗಿ ಈ ಊಟ ಮತ್ತು ಮಾತು ಇವುಗಳಿಗೆ ಕಡಿವಾಣ ಹಾಕದೆ ಹೋದರೆ ಮನುಷ್ಯ ಹಾಳಾಗಿಬಿಡ್ತಾನೆ. ಅದು ವ್ಯಕ್ತಿತ್ವವೂ ಹೌದು, ಶರೀರವೂ ಹೌದು. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಇವೆರಡರಲ್ಲಿ ಅನ್ನೋದನ್ನು ಸೂಚಿಸ್ತಾ ಇದೆ. ಅದು ಈ ಹೊತ್ತಿಗಂತೂ ತುಂಬ ಅನ್ವಯ ಆಗುತ್ತೆ. ಈ ದಿವಸ ಪಕ್ಷ ಇದೆ, ಎಲ್ಲ ಒಂದು ಕಡೆ ಸೇರಿರ್ತಕ್ಕಂಥದ್ದು, ದೊಡ್ಡವರಿಗೆ ಹಿರಿಯರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು. ಇಂಥ ಸಂದರ್ಭ ಪಾಪ ಯಾರೋ ಒಂದು 3-4 ಜನ ಆ ಕೆಲಸದಲ್ಲಿ ಮಗ್ನರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಉಳಿದವರೆಲ್ಲ ಹೊರಗಡೆ ಕುತ್ಕೊಂಡು ಹರಟೆ, ಇನ್ನೊಬ್ಬರ ವಿಚಾರ ಬಾಯಿಗೆ ಹಾಕ್ಕೊಂಡು ಅದನ್ನು ಜಗಿಯೋದು. ಇದು ಏನಾಗುತ್ತೆ? ಕೊನೆಗೆ ವ್ಯಕ್ತಿತ್ವ ಹಾಳಾಗುತ್ತೆ. ಪಾಪ ಅಲ್ಲಿನೂ ಶ್ರಾದ್ದವೋ ಮತ್ತೊಂದು. ದೇವಸ್ಥಾನಗಳದು ಹೀಗಾಗುತ್ತೆ. ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಯಾವುದೋ ಒಂದು ಪೂಜೆ ಸಮಾರಂಭ ಅಂತ. ಪಾಪ ಪೂಜೆ ಮಾಡ್ತಾ ಇರ್ತಕ್ಕಂಥ ಪುರೋಹಿತರು ಸೇರಿಕೊಂಡು 4 ಜನ ಅವ್ರ ಪಾಡಿಗೆ ಅವರು ಮಗ್ನರಾಗಿ ಏನೋ ಪೂಜೆ ಮಾಡ್ತಾಯಿದ್ದಾರೆ. ಇನ್ನು ಮಿಕ್ತವ್ರು ಉಳಿದವರೆಲ್ಲ ಅವ್ರ ಪಾಡಿಗೆ ಅವ್ರದ್ದೇ ಆದ ಒಂದು ಲೋಕದಲ್ಲಿ ಮಾತಾಡ್ತಾ ತೇಲಾಡ್ತಾ. ಇದೇನಾಗುತ್ತೆ? ಇನ್ನೊಬ್ಬರ ಹೌದು, ಅದು ಹಿತವಾಗಿರುತ್ತೆ. ಇನ್ನೊಬ್ಬರನ್ನ ಬೈಕೊಳ್ತಕ್ಕಂಥದ್ದೋ, ಇನ್ನೊಬ್ಬರ ಮನೆ ವಿಚಾರವೋ, ಇನ್ನೊಬ್ಬರ ಮಕ್ಕಳ ವಿಚಾರವೋ, ಹೇಗೆ ಅದು ಒಂದಲ್ಲ ಎರಡಲ್ಲ, ಮಾತಿಗೆ ಬೇಕಾದಷ್ಟು ಅಂಟುತ್ತೆ. ಆದರೆ ಅದರಿಂದ ಹಾನಿ, ಕೊನೆಗೆ ನಿಮ್ಮ ವ್ಯಕ್ತಿತ್ವವೇ ಹಾಳಾಗಿಬಿಡುತ್ತೆ. ಹೀಗಾಗಿ ಹೋಗಿರ್ತಕ್ಕಂತಹ ಕೆಲಸ ಯಾವುದು, ಇದ್ರ ಕಡೆ ಗಮನ ಬೇಕು. ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಶ್ರದ್ಧೆ ಬಹಳ ಮುಖ್ಯವಾಗುತ್ತೆ. ಕನಿಷ್ಠ ಅಲ್ಲಿ ಮೌನವಾಗಿದ್ದು ಅಲ್ಲಿ ಏನು ಉಪಕಾರ ಮಾಡಬಹುದು ಆ ರೀತಿಯಲ್ಲಿ ಯೋಚನೆ ಮಾಡಬೇಕೇ ವಿನಃ ಈ ಹರಟೆ ಮಾಡಬಾರ್ದು. ಮತ್ತು ಅಷ್ಟೇ, ಚೆನ್ನಾಗಿ ಸಿಕ್ಕಿದೆ ಅಂತ ತಿಂದುಬಿಟ್ಟು ಎರ್ರಾ ಬಿರ್ರಿ ಅಂತೀವಲ್ಲ, ಆಮೇಲೆ ಹೊಟ್ಟೆ ಹಾಳು ಮಾಡ್ಕೊಳ್ಳೋದು, ಪ್ರಾಣಿನ ಹಾನಿಯಾಗಿಬಿಡುತ್ತೆ ಅಂತ ಹೇಳ್ತಾ ಇದ್ದೇವೆ ಈ ಸುಭಾಷಿತ. ಹೀಗಾಗಿ ಇವೆರಡರಲ್ಲಿ ಬಹಳ ಎಚ್ಚರವಾಗಿರಿ ಅನ್ನೋದನ್ನು ಸೂಚಿಸ್ತಾ ಇದೆ. ಅರ್ಥ ಮಾಡಿಕೊಳ್ಬೇಕಾಗಿರತಕ್ಕಂಥದ್ದೇ, ನಾವು ತಿಳ್ಕೊಂಡು ಅನುಸರಿಸಬೇಕಾಗಿರತಕ್ಕಂಥದ್ದೇ ಈ ಸುಭಾಷಿತ. ಹಾಗಾಗಿ ನಿಮ್ಮ ಮುಂದೆ ಇದನ್ನು ವಿಸ್ತರಿಸಿದ್ದಾಯಿತು. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಹಾಗಾದರೆ ಇಡೀ ವಾರ ಏನೆಲ್ಲ ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸೋದಾದರೆ? ಈ ವಾರದಲ್ಲಿ ತುಂಬ ಪ್ರಧಾನವಾದ ಅಂಶಗಳನ್ನು ಈ ಹೊತ್ತಿನಿಂದ ಪ್ರಾರಂಭ ಆಗುತ್ತೆ, ನೋಡೋಣ. ತಾವು ಗಮನಿಸಿ ಕೋಷ್ಟಕವನ್ನು. ಈ ದಿವಸ ನಿಮಗೆ ಗೊತ್ತೇ ಇದೆ, ಮಹಾಲಯ ಅಮಾವಾಸ್ಯೆ, ಭಾದ್ರಪದ ಕೃಷ್ಣ ಪಕ್ಷದ ಶಿಖರ ಸ್ಥಾನವಾಗಿರ್ತಕ್ಕಂಥ ಮಹಾಲಯ ಅಮಾವಾಸ್ಯೆ ಈ ದಿವಸ ತುಂಬ ಮುಖ್ಯವಾದದ್ದು. ಎಲ್ಲರೂ ಭಾಗವಹಿಸಲೇಬೇಕಾಗಿರ್ತಕ್ಕಂಥದ್ದು. ನಾಳೆಯಿಂದ ಸೋಮವಾರ ಶರನ್ನವರಾತ್ರಿ ಪ್ರಾರಂಭವಾಗುತ್ತೆ. ತುಂಬ ಪರ್ವಕಾಲ, ಶರತ್ಕಾಲಕ್ಕೆ ನಾವು ಪ್ರವೇಶ ಮಾಡ್ತೀವಿ. ಶರತ್ಕಾಲ ಶಂರಾತಿ ಇತಿ ಶರತ್ ಅಂತ. ಮಂಗಳವನ್ನು ಯಾವುದು ತಂದು ಕೊಡುತ್ತೋ ಅದನ್ನು ಶರತ್ಕಾಲ ಅಂತ ಕರೀತಾರೆ. ಅಂತಹ ಮಂಗಳಮಯ ಮಾಸಕ್ಕೆ ನಾವು ಪ್ರವೇಶ ಮಾಡ್ತೀವಿ. ಇನ್ನು ಒಂದು ಗೊಂದಲ ಇದೆ ಜನರಲ್ಲಿ ಈ ದಿವಸ.
ಏನು ಈ ದಿವಸ ಮಹಾಲಯ ಅಮಾವಾಸ್ಯೆ ಇದೆ, ಈ ದಿವಸ ಗ್ರಹಣ ಇದೆಯಾ ಅನ್ನೋ ವಿಚಾರದಲ್ಲಿ ಸಾಮಾನ್ಯವಾಗಿ ಗೊಂದಲ ಇದೆ. ಗ್ರಹಣ ನಮಗೆ ಭಾರತೀಯರಿಗೆ ಆಚರಣೆಗೆ ಇಲ್ಲ, ಗ್ರಹಣ ಇಲ್ಲಿ ಸಂಭವಿಸೋದಿಲ್ಲ, ಹೀಗಾಗಿ ಆಚರಣೆಯ ಅಗತ್ಯವೂ ಇಲ್ಲ, ಹೀಗಾಗಿ ಹೆಚ್ಚು ತಲೆ ಕೆಡಿಸ್ಕೋಬೇಡಿ, ಇಷ್ಟೇ ಉತ್ತರ. ಈಗ ಬೇರೆ ಬೇರೆಯವರು ಏನೋ ಹೇಳ್ತಾರೆ, ಗ್ರಹಣ ಇದೆ, 15 ದಿನ ಅಂತರಗಳು ಬಂದಿದೆ, ಇದಕ್ಕೆಲ್ಲ ಕಿವಿಗೊಡದೆ ನಿಮ್ಮ ಪಾಡಿ ನೀವು ಕೆಲಸ ಇವತ್ತು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಹಿರಿಯರನ್ನು ನೆನೆಸಿಕೊಂಡು ಶ್ರದ್ಧೆಯಿಂದ ಶ್ರಾದ್ದ ಕ್ರಿಯೆಯನ್ನು, ಶ್ರದ್ಧೆ ಅಂದ್ರೇ ಶ್ರಾದ್ದ, ಅಲ್ಲಿ ಶ್ರದ್ಧೆಯೇ ಬಹಳ ಮುಖ್ಯವಾಗಿ ನಿರೀಕ್ಷಿಸ್ತಕ್ಕಂಥದ್ದು. ಹೀಗಾಗಿ ಅದನ್ನು ತಾವೆಲ್ಲ ಮಾಡೋದು ಬಹಳ ಮುಖ್ಯವಾದದ್ದು. ಹೀಗಾಗಿ ಅದರ ಕಡೆ ಗಮನ ಕೊಟ್ಟು ಹಿರಿಯರನ್ನು ಸ್ಮರಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತ ಉಪನಿಷತ್ತಲ್ಲಿ ಒಂದು ಮಾತಿದೆ, ತೈತ್ತಿರೀಯದಲ್ಲಿ. ಇದು ಶಾಸನ, ಇದನ್ನು ಬಿಡಬಾರ್ದಯ್ಯ, ಮಾಡಬೇಕು ಅಂತ ಹೇಳಿದೆ ಕಾನೂನು ರೀತಿಯಲ್ಲಿ. ದೇವಕಾರ್ಯ ಪಿತೃಕಾರ್ಯ ಎರಡೂ ಕೂಡ ತುಂಬ ಮುಖ್ಯವಾದದ್ದು ಅಂತ. ಹೀಗಾಗಿ ತಾವೆಲ್ಲ ಈ ದಿವಸ ಮಹತ್ತರವಾದ ದಿವಸ, ಅದು ಭಾನುವಾರವೇ ಬಂದಿದೆ ಅನುಕೂಲಕ್ಕೆ. ಹೀಗಾಗಿ ಎಲ್ಲರೂ ತಪ್ಪದೆ ಹಿರಿಯರನ್ನು, ಆಗಿ ಹೋದವರನ್ನು ಸ್ಮರಣೆ ಮಾಡಿಕೊಂಡ್ರೆ ಅವರ ಅನುಗ್ರಹದಿಂದಾಗಿ ನಮ್ಮ ಬದುಕು ಉದ್ಧಾರವಾಗುತ್ತೆ. ಇದನ್ನು ತಪ್ಪಿಸಬೇಡಿ. ಮತ್ತು ಈ ದಿವಸ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಆರಾಧನಾ ದಿವಸ. ನಿಜವಾಗಿಯೂ ಓರ್ವ ಯತಿ ಹೇಗಿರಬೇಕು ಅನ್ನಲಿಕ್ಕೆ ಆದರ್ಶಪ್ರಾಯರಾಗಿದ್ದಂಥವರು ಮಹಾಸ್ವಾಮಿಗಳು. ಅವರ ಸ್ಮರಣೆ ಕೂಡ ಬಹಳ ನಮಗೆ ಅನುಗ್ರಹಪ್ರದ. ಹೀಗಾಗಿ ಆ ಚಂದ್ರಶೇಖರ ಭಾರತೀ ಸ್ವಾಮಿಗಳನ್ನು ಈ ದಿವಸ ಸ್ಮರಣೆ ಮಾಡಿಕೊಂಡು, ನೀವು ಅಲ್ಲಿದ್ದರೆ ಸಂತೋಷ, ಹತ್ತಿರದಲ್ಲಿದ್ದರೆ ಶೃಂಗೇರಿಯಲ್ಲಿ ಹೋಗಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಧಿಷ್ಠಾನಕ್ಕೆ ಹೋಗಿ ಅಡ್ಡು ಬಿದ್ದರೆ ಬಹಳ ಒಳ್ಳೆಯದು. ಇಲ್ಲ ಎಲ್ಲಿದ್ದೀರೋ ಅಲ್ಲೇ ಅವರನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ನಮಸ್ಕಾರ ಸಲ್ಲಿಸೋದು, ಅದೂ ಕೂಡ ನಮ್ಮ ಬದುಕಿಗೆ ಮಹಾವರ ಪ್ರಸಾದ. ಅದನ್ನು ದಯವಿಟ್ಟು ಮಾಡಿ ಈ ದಿವಸ. ಇಷ್ಟೇ ಪ್ರಧಾನವಾದ ಅಂಶಗಳು. ಸರಿ ಶಾಸ್ತ್ರಿಗಳೇ, ಇಡೀ ವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಲಕ್ಷ್ಮಮ್ಮ ಅವರು ಬಂಟ್ವಾಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಮ್ಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದು ನಮ್ಮ ಬಗ್ಗೆನೆ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 21/11/69. 21/11/1969. ಸಮಯ ಸಂಜೆ 5:30. ಸಂಜೆ 5:30. ಏನು ಪ್ರಶ್ನೆ ಇತ್ತು? ಇದು ನಮ್ಮ ಜಾಗಗಳೆಲ್ಲ ಕೆಲವರು ಇಲ್ಲಿ ಅನ್ಯಕೋಮ್ನವರು ಒತ್ತುವರಿ ಮಾಡಿ ಸ್ವಲ್ಪ ಹೊಡೆದಾಟ ಬಡದಾಟ ಗಲಾಟೆ ನಡೀತಾನೆ ಇದೆ. ಕಂಪ್ಲೇಂಟ್ ಎಲ್ಲ ಆಯ್ತು. ಓಕೆ, ಅವ್ರು ಏನು ಸರಿಯಾಗಿ ಸ್ಪಂದಿಸ್ತಿಲ್ಲ. ಇದು ಯಾವಾಗ ಕೊನೆ ಆಗುತ್ತೆ ಅಂತ ಕೇಳ್ಬೇಕು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿಮ್ಮ. ಲಕ್ಷ್ಮಮ್ಮ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ಕಾರ. ನೀವು ಪಾಪ ಒದ್ದಾಡ್ತಲ್ಲಿದ್ದೀರಾ. ಇದಕ್ಕೆ ನೋಡಿ, ಎರಡು ಬಗೆಯಲ್ಲಿ ಪರಿಹಾರ ಮಾಡ್ಕೋಬೇಕಾಗತ್ತೆ. ಒಂದು ಕಾನೂನಾತ್ಮಕ ಹೋರಾಟವೂ ಬೇಕು, ಒಂದು ಭಗವಂತನ ಕೃಪೆಯೂ ಬೇಕಾಗತ್ತೆ. ಹೀಗಾಗಿ ದಯವಿಟ್ಟು ಎರಡನ್ನೂ ಮಾಡಿ. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥ ಕಾಲ, ಬುಧನ ಒಂದು ಕಾಲ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಬುಧ ನೋಡಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಸ್ಥಾನ ಅನ್ನೋದು ನಷ್ಟ ಸ್ಥಾನ ಅಂತ, ಕೈಯಲ್ಲಿ ಇದ್ದಿದ್ದು ಹಾಗೆ ಕೈ ತಪ್ಪಿ ಹೋಗಿಬಿಡ್ತಕ್ಕಂಥ ಸ್ಥಾನ ಅದು. ಹೀಗಾಗಿ ಇದಕ್ಕೆ ಅದು ಕುಜಕ್ಷೇತ್ರದಲ್ಲಿರ್ತಕ್ಕಂಥ ಬುಧನಿಗೆ ನರಸಿಂಹನ ಆರಾಧನೆ ಹೇಳಿದೆ. ನಿಮ್ಮ ಹತ್ತಿರದಲ್ಲಿ ನೋಡಿ ಗುರು ನರಸಿಂಹ ಅಂತ ಉಡುಪಿಗೆ ಹೋಗುವ ರಸ್ತೆಯಲ್ಲಿ ಸಿಗ್ತದೆ. ದಯವಿಟ್ಟು ಆ ಗುರು ನರಸಿಂಹ ಕ್ಷೇತ್ರಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ. ನರಸಿಂಹ ಎಲ್ಲ ತೊಡಕನ್ನು, ಶತ್ರುಗಳನ್ನು ಬಿಡಿಸಿಕೊಟ್ಟು ಒಂದು ಸಮಾಧಾನ, ಶಾಂತಿಯನ್ನು ನೆಲೆಕೊಡ್ತಕ್ಕಂಥ ದೇವರು. ಹೀಗಾಗಿ ಒಂದು ಕಡೆ ಕಾನೂನು, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು, ಮತ್ತೊಂದು ಅದರಲ್ಲಿ ಮುಂದುವರಿಬೇಕು. ಜೊತೆಗೆ ನರಸಿಂಹನ ಪ್ರಾರ್ಥನೆ ಮಾಡಬೇಕು. ನರಸಿಂಹನ ಅನುಗ್ರಹದಿಂದ ಅಲ್ಲೂ ನಿಮಗೆ ಜಯ ಸಿಗುತ್ತೆ, ಮನಸ್ಸಿಗೂ ಸಮಾಧಾನ ಸಿಗುತ್ತೆ. ತಪ್ಪಿಸ್ಬೇಡಿ, ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗುರು ನರಸಿಂಹ ಕ್ಷೇತ್ರ ಸಾಲಿಗ್ರಾಮದಲ್ಲಿ ಇದೆಯಲ್ಲ, ಅದನ್ನು ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಅಶೋಕ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಶೋಕ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 23/10/2001. 23/10/2001. 2001. ಸಮಯ ಬೆಳಿಗ್ಗೆ 4 ಬೆಳಗಿನ ಜಾವ 4:15. ಓಕೆ, ಏನು ಪ್ರಶ್ನೆ ಇತ್ತು? ಮಗ ಏನು ಮಾತೇ ಕೇಳಲ್ಲ, ಅದಕ್ಕೆ ಗುರುಜಿ ಬಗ್ಗೆ ಕೇಳ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಅಶೋಕ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ಕೋಟಿ ನಮಸ್ಕಾರ. 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 ಮಾತು ಕೇಳ್ತಾ ಇಲ್ಲ, ಒರಟುತನ ಇರ್ತದೆ ಅಂತಲ್ವಾ. ಈಗ ಕುಜದಶೆಯಲ್ಲಿ ಇವರಿಗೆ ಯಾವ ಕಾಲ ನಡೀತಾ ಇದೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ವಸ್ತುತಃ ಯಾವ ಗ್ರಹದ ಕಾಲ ನಡೀತಾ ಇದೆಯೋ ಆ ಗ್ರಹಗಳ ಒಂದು
ಪ್ರಭಾವದಿಂದಾಗಿ ಅವರು ಹಾಗೆ ವರ್ತನೆ ಮಾಡ್ತಾ ಇರ್ತಾರೆ. ಈಗ ಕುಜದಶೆಯಲ್ಲಿ ನೋಡಿ ಗುರು ಭುಕ್ತಿ ನಡೀತಾ ಇದೆ. ವಸ್ತುತಃ ಗುರು ಜಾತಕದಲ್ಲಿ ಹೇಗಿದ್ದಾನೆ ಅಂದರೆ ರಾಹು ಜೊತೆಗೆ ಗುರುಚಾಂಡಾಲ ದೋಷ ಅಂತ ಕರೀತಾರೆ. ಒಂದು ಸಲ ನೀವು ಶೃಂಗೇರಿಗೆ ಕರ್ಕೊಂಡು ಹೋಗಿ ಅವರಿಗೆ ಒಂದು ದಿಂಡಿ ಉತ್ಸವ ಅಂತ ಮಾಡ್ತಾರಲ್ಲಿ, ಅದನ್ನು ಮಾಡಿಸಿ ಅದರಿಂದ ಗುರುಚಾಂಡಾಲ ದೋಷ ಈ ಒಂದು ದೋಷ ನಿವಾರಣೆಯಾಗಿ ಮನಸ್ಸಿಗೆ ಒಂದು ಒಳ್ಳೆಯ ಆಲೋಚನೆಗಳು, ಸಚ್ಚಿಂತನೆಗಳು ಇವೆಲ್ಲ ಬರುತ್ತೆ. ಹೀಗಾಗಿ ದಯವಿಟ್ಟು ಒಂದು ಸಲ ಶೃಂಗೇರಿಗೆ ಹೋಗಿ ಅಲ್ಲಿ ಗುರುಗಳ ಆಶೀರ್ವಾದವನ್ನು ಪಡೆದು ಬನ್ನಿ. ಅದು ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ, ಆತಂಕ ಪಡಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲೀಲಾ ಅವರು ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲೀಲಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಒಂದು ಮನೆ ತಗೋಬೇಕು ಅಂತ ಇದೀವಿ, ಅದ್ರ ಬಗ್ಗೆ ಗುರುಗಳ ಹತ್ರ ಕೇಳಬೇಕಾಗಿತ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಲೀಲಾ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಒಂದ್ 5 ವರ್ಷದಿಂದ ಒಂದ್ ಮನೆಗೆ ಇದೀವಿ, ಬಾಡಿಗೆ ಇದೀವಿ ಗುರುಗಳೇ. ಆ ಮನೆ ಮಾರಾಟಕ್ಕಿದೆ. ಈಗ ಅದನ್ನ ತಗೋಬೇಕು ಅಂತ ಇದೀವಿ. ಅವರು ಪಿತೃಪಕ್ಷ ಮುಗಿದ್ಮೇಲೆ ಮಾತಾಡೋಣ ಅಂದಿದ್ದಾರೆ. ಅದನ್ನ ನಾವು ತಗೋಬಹುದಾ? ಮುಂದೆ ಒಳ್ಳೇದಾಗುತ್ತಾ? ನಮ್ ರೈಟಿಗೆ ಬರ್ತಾರ? ಅವ್ರೊಂದ್ ರೈಟ್ ಹೇಳ್ತಿದಾರೆ, ನಾವೊಂದ್ ರೈಟ್ ಕೇಳ್ತಾ ಇದೀವಿ. ಅವ್ರು ನಮ್ ರೈಟಿಗೆ ಬರ್ತಾರ? ನಮಗೆ ಅನುಕೂಲ ಆಗುತ್ತಾ ಅಂತ ನೋಡ್ಕೊಡಿ. ನೋಡಿ, ಈಗ ನೀವೀಗ ಪ್ರಶ್ನೆ ಕೇಳಿದ ಸಮಯದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಈಗ ಇದು ಕನ್ಯಾ ಲಗ್ನ ಉದಯಕ್ಕೆ ಬಂದಿದೆ. ಹೀಗಾಗಿ ಚತುರ್ಥಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ, ಅನುಕೂಲ ಇದೆ. ಚತುರ್ಥಾಧಿಪತಿ ದೃಷ್ಟಿ ಬಿದ್ದರೆ, ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದರೆ ಇದೆಲ್ಲ ತುಂಬ ಶುಭದಾಯಕವಾದ ಫಲ ಅಂತ. ಹೀಗಾಗಿ ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ನನಗನ್ಸುತ್ತೆ ಅಕ್ಟೋಬರ್ ವೇಳೆಗೆ, ಅಂದರೆ ಅಕ್ಟೋಬರ್ ಅಂತ್ಯದ ವೇಳೆಗೆ ನಿಮಗೆ ಹೆಚ್ಚಿನ ಅನುಕೂಲ, ನಿಮ್ಮ ರೀತಿಯಲ್ಲಿ ನಿಮಗೆ ಯಾವುದು ಸಮಾಧಾನ ಅನಿಸುತ್ತೋ ಆ ರೀತಿಯಲ್ಲಿ ಅನುಕೂಲ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅವರೇ. ಹೀಗಾಗಿ ನೀವು ಏನು ಗುರಿ ಇಟ್ಕೊಂಡಿದ್ರು ಅದು ಆಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಂಗಳ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಗಳ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 28/7/1987 ಬೆಳಗ್ಗೆ 28/7/1987. ಹಾ ಮೇಡಮ್. ಸಮಯ 9:30 ಬೆಳಗ್ಗೆ. 9:30 ಬೆಳಗ್ಗೆ. ಏನು ಪ್ರಶ್ನೆ ಇತ್ತು? ಮುಂದಿನ ಜೀವನ ಬಗ್ಗೆ ಕೇಳಬೇಕು. ತುಂಬಾ ಪ್ರಾಬ್ಲಮ್ ಬಂದಿದೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಮಂಗಳವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಮುಂದೆ ಹೇಗಿದೆ, ಕಷ್ಟದಲ್ಲಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ವಾ? ಹೌದು. ಈಗ ಕುಜದಶೆಯಲ್ಲಿ ತಮಗೆ ಗುರು ಭುಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ತೃತೀಯದಲ್ಲಿ, ಕುಜಕ್ಷೇತ್ರದಲ್ಲಿ. ಈಗ ಸಮಯ ಹೇಗಿದೆ ಅಂದರೆ ಅಟ್ ಪ್ರೆಸೆಂಟ್ ನಿಮಗೆ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಗುರು ಸಂಚರಿಸ್ತಾ ಇದ್ದಾನೆ. ವಸ್ತುತಃ ತೀರ ಪ್ರಮಾದವಾದ ಲಕ್ಷಣ ಏನೂ ಕಾಣ್ತಾ ಇಲ್ಲ. ಹೀಗಾಗಿ ನೀವು ಆತಂಕಕ್ಕೊಳಗಾಗೋ ಅವಶ್ಯಕತೆ ನಿಮ್ಮ ಜಾತಕದ ರೀತಿಯಲ್ಲಿ ಏನೂ ಕಾಣ್ತಾ ಇಲ್ಲ. ಹೀಗಾಗಿ ಯೋಚನೆ ಮಾಡಬೇಡಿ. ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ, ಯಾಕೋ ಕಷ್ಟ ಆಗ್ತಾ ಇದೆ ಅಂದರೆ ಒಂದು ಸಲ ಶೃಂಗೇರಿಗೆ ಹೋಗಿ ಗುರುವಿನ ಕಾಲ ನಡೀತಾ ಇದೆ. ಹೀಗಾಗಿ ಗುರುಕ್ಷೇತ್ರ ದರ್ಶನ ಅದು ಮನಸ್ಸಿಗೆ ಒಂದು ನೇರಾಳತೆಯನ್ನು, ಶಾಂತ ಸ್ಥಿತಿಯನ್ನು ತಂದುಕೊಡುತ್ತೆ. ಅಲ್ಲಿ ಈಗಷ್ಟೇ ಹೇಳಿದ್ನಲ್ಲ, ಚಂದ್ರಶೇಖರ ಭಾರತೀ ಸ್ವಾಮಿಗಳ ಅಧಿಷ್ಠಾನ ಇದೆ. ಅಲ್ಲಿ ಕೂತು ಒಂದು ಸಲ ಗುರು ಸ್ಮರಣೆ ಮಾಡಿ ಬನ್ನಿ. ಅದು ನಿಮ್ಮ ಮನಸ್ಸಿಗೆ ಏನು ಕಹಿ ಘಟನೆ ಅದು ನಿಮ್ಮ ಮನಸ್ಸಿಗೆ ನೋವಾಗ್ತಾ ಇದೆಯೋ ಅದರಿಂದ ಹೊರಗೆ ಬಂದುಬಿಡ್ತೀರ. ಒಂದು ಸಲ ಶೃಂಗೇರಿಗೆ ಹೋಗಿತ್ತು, ಅಲ್ಲಿ ಏನು ಹರಿಬರಿಲಿ ಹೋಗಬೇಡಿ. ಹೋದರೆ ಆ ಅಧಿಷ್ಠಾನದಲ್ಲಿ ಕೂತು ಒಂದಷ್ಟು ಕಾಲ ಸಮಾಧಾನವಾಗಿ ಗುರು ಧ್ಯಾನ ಮಾಡಬೇಕು. ಅಲ್ಲಿ ಮಾಡಿ ಒಂದು ಪೂಜೆಯನ್ನು ಸಲ್ಲಿಸಿ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ, ಈಗಂತೂ ಇಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೀಗ ರಾಶಿ ಫಲವನ್ನು ತಿಳಿಯುವಂತಹ ಸಮಯ. ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡೋದಾದರೆ, ಮೊದಲ 3 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ಕೊಡೋದಾದರೆ ಗಮನಿಸು. ಈಗ ಅಮಾವಾಸ್ಯೆಯಲ್ಲಿದ್ದೀವಿ, ಚಂದ್ರನಿಗೆ ಪಕ್ಷದ ಬಲ ಇಲ್ಲ. ಮುಂದೆ ನೋಡಿಕೊಂಡು, ಅಂದರೆ ಈಗ ಪಕ್ಷವೃದ್ಧಿ ಆಗುತ್ತೆ ನಾಳೆಯಿಂದ. ಹೀಗಾಗಿ ಮುಂದೆ ಈ ವಾರ ಹೇಗಿರ್ತದೆ, ಚಂದ್ರನ ಬಲದ ಮೇಲೆ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಫಲ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಕಾರ್ಯದಲ್ಲಿ ಒತ್ತಡಗಳು, ಸಾಲ ವೈಷಮ್ಯಗಳ ಕಿರಿಕಿರಿ ಅದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಮತ್ತು ಬಹಳ ಪ್ರಧಾನವಾಗಿ ವೃತ್ತಿಯಲ್ಲಿ ಅಸಮಾಧಾನ, ಧೈರ್ಯ ಸ್ಥೈರ್ಯಗಳು ಕೂಡ ಇರುತ್ತೆ. ನೋಡಿ, ಇಲ್ಲಿ ತೃತೀಯದಲ್ಲಿ ಗುರು ಇದ್ದಾನೆ. ಹೀಗಾಗಿ ನಿಮಗೇನಾಗುತ್ತೆ, ಒಂದು ಧೃತಿಶಕ್ತಿ ಅಂತಾರೆ, ಧೈರ್ಯ, ಏನನ್ನು ಜಯಿಸ್ತೀನಿ ಅಂತಕ್ಕಂಥ ಒಂದು ಸಾತ್ವಿಕವಾದ ಧೈರ್ಯ ಅಂತಾರೆ ಅದನ್ನು. ಮೊಂಡುತನ ಬೇರೆ, ಶೂರತ್ವ ಬೇರೆ. ಹಿಂಸೆ ಮಾಡಿ ಇದು ಏನು ಹೊಡೆದಾಕಿ ಇನ್ನೊಂದು ಮಾಡ್ತಾರೆ ಆ ಥರದ್ದಲ್ಲ. ಇದು
ಸಾತ್ವಿಕವಾದದ್ದು, ನಾನು ಸಾಧಿಸ್ತೀನಿ, ನಂಗೆ ಆ ಗಟ್ಸ್ ಇದೆ, ಆ ಶಕ್ತಿ ಇದೆ, ಈ ಥರದ್ದು ಅದು ತುಂಬ ಚೆನ್ನಾಗಿದೆ. ನಿಮಗೇನಪ್ಪ ಅಂದರೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಗಳಾಗಬಹುದು ನಾಳೆ ಮತ್ತು ನಾಡಿದ್ದರ ಮಟ್ಟಿಗೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ. ಸ್ವಲ್ಪ ಮಾನಸಿಕವಾಗಿ ಕೂಗ್ತಕ್ಕಂಥದ್ದು ಬಂಧುಗಳಿಂದ ಮತ್ತು ಯಾರೋ ಮಿತ್ರರಿಂದ ಒಂದು ರೀತಿಯ ವಿಶ್ವಾಸ ಕಳೆದು ಹೋಗಿಬಿಡೋ ಸಾಧ್ಯತೆ ವಾರದ ಆದಿಯಲ್ಲಿದೆ. ಹೀಗಾಗಿ ಹೆಚ್ಚು ಅವಲಂಬನೆಗೆ ಒಳಗಾಗಬಾರ್ದು ಅಷ್ಟೇ. ನಾವು ಅತಿಯಾದ ಅವಲಂಬನೆ ನಮ್ಮ ಶಕ್ತಿಯನ್ನು ಕಳೆದು ಹಾಕ್ಬಿಡುತ್ತೆ. ಹೀಗಾಗಿ ನಮ್ಮಲ್ಲಿ ಒಂದು ವಿಶ್ವಾಸ ಬೇಕು, ಅದಕ್ಕೆ ಸ್ವಲ್ಪ ಕೊರತೆ ಇದೆ. ಹೀಗಾಗಿ ಅದಕ್ಕೆ ಪರಿಹಾರ ನೋಡೋಣ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಏನಾಗುತ್ತೆ, ಸ್ವಲ್ಪ ಚಂದ್ರನಿಗೆ ಬಲ ಬಂದುಬಿಡುತ್ತೆ. ಹೀಗಾಗಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ. ಹೋಟೆಲ್ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಈ ಜಲಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ ಚಂದ್ರನಿಗೆ ಕೃಷಿ, ನೀರು, ಸ್ತ್ರೀಯರ ಉಡುಗೆ ತೊಡುಗೆ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಯಾರೋ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ಯಾವುದೋ ಡಿಸೈನ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಔಷಧ ವ್ಯಾಪಾರದಲ್ಲಿ ಲಾಭ ಇದೆ. ವಸ್ತು ನಷ್ಟತೆ, ಸ್ವಲ್ಪ ದುಃಖದ ವಾತಾವರಣ ಕೂಡ ಇರುತ್ತೆ, ಅದು ಮಾಂದಿ ಕಾರಣದಿಂದಾಗಿ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಹೆಚ್ಚಿನ ತೊಡಕು ಏನು ಅಂಥ ಪ್ರಮಾದವಾದದ್ದು ಏನೂ ಇಲ್ಲ. ಹೀಗಾಗಿ ಗಾಬರಿ ಮಾಡ್ಕೋಬೇಡಿ. ಈ ವಾರ ನವರಾತ್ರಿ ಶುರುವಾಗುತ್ತೆ. ಅಮ್ಮನವ್ರ ಪ್ರಾರ್ಥನೆ, ಅಮ್ಮನವರ ಆರಾಧನೆ ನಿಮ್ಮ ಬಾಳಿಗೆ, ನಿಮ್ಮ ಬದುಕಿಗೆ ಒಂದು ವಿಶಿಷ್ಟ ಶಕ್ತಿ ಅದು ತುಂಬುತ್ತೆ. ಹೀಗಾಗಿ ತಪ್ಪದೇ ಅಮ್ಮನವರು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಗೆ ನೀವು ಸಾಮಾನ್ಯವಾಗಿ ನೋಡಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಿರೋ ಕಾರಣ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿ ಅಥವಾ ಶಿವಶಕ್ತಿಯರ ಆರಾಧನೆ ಮಾಡಿ. ಎರಡೂ ಕೂಡ ನಿಮಗೆ ಆ ಒಂದು ತೊಡಕು ಸಮಸ್ಯೆಯನ್ನು ಬಗೆಹರಿಸಿ ಕೊಡುತ್ತೆ. ನವರಾತ್ರಿಯಲ್ಲಿ ತಪ್ಪದೇ ದುರ್ಗಾ ಪ್ರಾರ್ಥನೆ ಮಾಡ್ತಾ ಬನ್ನಿ. ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಪ್ಪ, ಬುದ್ಧಿಬಲ, ಮಕ್ಕಳಲ್ಲಿ ಬೌದ್ಧಿಕ ಬೆಳವಣಿಗೆ, ವೃತ್ತಿಯಲ್ಲಿ ಎಚ್ಚರ ವಹಿಸಿ ಸ್ವಲ್ಪ ನಷ್ಟತೆಯನ್ನು ಸೂಚಿಸ್ತಾ ಇದೆ. ಹೆಚ್ಚಿನ ತೊಂದರೆ ಇಲ್ಲ, ಆತಂಕ ಬೇಡ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಕುಟುಂಬ ಸೌಖ್ಯ ಚೆನ್ನಾಗಿದೆ, ಹಣಕಾಸಿನ ಸಹಕಾರ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ದ್ವಿತೀಯಾಧಿಪತಿ ಶುಕ್ರನ ಸಂಚಾರ ಸ್ವಲ್ಪ ಕೇತು ಜೊತೆಗಿದ್ದಾನೆ. ಸ್ವಲ್ಪ ಎಚ್ಚರವಾಗಿರಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕಾಗುತ್ತೆ. ಆದರೆ ಹೆಚ್ಚಿನ ತೊಡಕೇನೂ ಇಲ್ಲ, ಯೋಚನೆ ಮಾಡಬೇಡಿ. ಕಾರಣ ದ್ವಿತೀಯದಲ್ಲಿರ್ತಕ್ಕಂತಹ ಗುರು. ವೃಷಭ ರಾಶಿಯವರಿಗೆ ದ್ವಿತೀಯದ ಬುಧ ತುಂಬ ಚೆನ್ನಾಗಿದೆ, ಧನಾಧಿಪತಿ ಚೆನ್ನಾಗಿದ್ದಾನೆ ಬುಧ. ಹೀಗಾಗಿ ಬುಧ ಉಚ್ಚ ಸ್ಥಾನದಲ್ಲಿದ್ದಾಗ ನಿಮ್ಮ ಆಲೋಚನೆಗಳೆಲ್ಲ ಇನ್ವೆಸ್ಟ್ಮೆಂಟ್ ಆಗಿಬಿಡುತ್ತೆ. ನೀವು ಏನು ಯೋಚನೆ ಮಾಡ್ತೀರೋ ಅದೇ ನಿಮ್ಮ ಇನ್ವೆಸ್ಟ್ಮೆಂಟ್. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹೀಗಾಗಿ ಹಣಕಾಸಿಗೆ ತೊಂದರೆ ಆಗಲ್ಲ. ಮಾತಿಗೂ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಆ ರೀತಿಯ ತೊಂದರೆಗಳು, ಕೊರತೆಗಳು ಇಲ್ಲ. ಇನ್ನು ವೃತ್ತಿಗೆ ಸಂಬಂಧಿಸಿದಾಗೂ ತುಂಬ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಅನುಕೂಲ ಇದೆ. ವಾರದಾದಿಯಲ್ಲಿ ಒಂದು ಶರನ್ನವರಾತ್ರಿ ನಿಮ್ಮ ಪಾಲಿಗೆ ರಾತಿ ಮಂಗಳ ತಂದು ಕೊಡ್ತಕ್ಕಂಥದ್ದು. ಹೀಗಾಗಿ ನಿಮ್ಮ ಪಾಲಿಗೆ ಮಂಗಳವೇ ಆಗಿದೆ, ಯೋಚನೆ ಮಾಡಬೇಡಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು, ಸ್ವಲ್ಪ ಹುಷಾರು. ಮತ್ತು ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪಗಳು ಬರಬಹುದು, ಸ್ವಲ್ಪ ಹುಷಾರಾಗಿರಿ. ವ್ಯಾಪಾರಗಳಿಗೆ ಸ್ವಲ್ಪ ತೊಂದರೆ. ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ. ಹಿರಿಯರ ಸಹಕಾರವೋ ಅಥವಾ ನಿಮ್ಮ ಕೆಲಸಗಳಿಗೆ ಒಂದು ಮಾನ್ಯತೆ ಸಿಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಉನ್ನತ ಶಿಕ್ಷಣದಲ್ಲಿ ಅನುಕೂಲ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಅದು ಏನು ಪ್ರಮಾದ ಅಲ್ಲ, ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಮುಖ್ಯವಾಗಿ ಬುದ್ಧಿಶಕ್ತಿ ಚೆನ್ನಾಗಿದೆ. ಯಾವಾಗ ಆಲೋಚನಾ ಶಕ್ತಿಗೆ ಬಲ ಇರುತ್ತೋ ಆಗ ಬದುಕಿನಲ್ಲಿ ಒಳ್ಳೆ ಹೆಜ್ಜೆ ಇಡಲಿಕ್ಕೆ ಸಾಧ್ಯವಾಗುತ್ತೆ. ಆ ರೀತಿಯಲ್ಲಿ ಈ ವಾರ ನಿಮ್ಮ ಪಾಲಿಗೂ ಕೂಡ ತುಂಬ ಶುಭದಾಯಕವಾಗಿದೆ, ಯೋಚನೆ ಮಾಡೋದು ಬೇಡ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನಿಗೆ ಅವನು ಸ್ವಲ್ಪ ವೀಕ್ ಇದ್ದಾನೆ, ಹೀಗಾಗಿ ಅವರೇ ಧಾನ್ಯ ಸಮರ್ಪಣೆ ಮಾಡಿ. ಇದ್ರ ಜೊತೆಗೆ ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮಿಥುನ ರಾಶಿಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸ್ನೇಹಿತರು, ಬಂಧುಗಳಲ್ಲಿ ಆತ್ಮೀಯತೆ, ದಾಂಪತ್ಯದ ಸ್ವಲ್ಪ ಮನಸ್ತಾಪ, ವಸ್ತು ನಷ್ಟತೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಅದು ಏನು ಪ್ರಮಾದ ಅಲ್ಲ, ಸಣ್ಣ ಪ್ರಮಾಣದಲ್ಲಿ. ಆದರೆ ಈ ಒಂದು ಭೂ ವಾಹನ ಲಾಭ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ, ಚೆನ್ನಾಗಿದೆ. ನಿಮಗೂ ಕೂಡ ಈ ಶರತ್ಕಾಲ ನಾಳೆಯಿಂದ ನಿಮಗೆ ಒಂದು ಹೊಸ ದಾರಿ ಶುರುವಾಗ್ಬಿಡುತ್ತೆ. ಅದರಲ್ಲೂ ಬಂಧುಗಳ ಜೊತೆಗೂ ಮಿತ್ರರ ಜೊತೆಗೂ ಒಂದು ಹೊಸ ಸ್ನೇಹ, ಹೊಸ ಬಂಧುತ್ವ, ಈ ರೀತಿಯಲ್ಲಿ. ಜೊತೆಗೆ ಭೂ ವ್ಯವಹಾರಗಳು, ವಾಹನ ಖರೀದಿ, ಇಂಥ ಒಂದು ಆಲೋಚನೆ, ಅದಕ್ಕೊಂದು ಫಲ, ಇದೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಚೆನ್ನಾಗಿದೆ ಇವರೇ. ಹೀಗಾಗಿ ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ. ಶರತ್ಕಾಲ ನಿಮ್ಮ ಪಾಲಿಗೆ ಒಂದು ಹೊಸ ಬದುಕನ್ನು ತಂದು ಕೊಡುತ್ತೆ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ಸಾಲ ಶತ್ರುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಬುದ್ಧಿ ಸ್ವಲ್ಪ ಮಂಕಾಗುತ್ತೆ, ಉದರ ಬಾಧೆ ಸೂಚಿಸ್ತದೆ. ಕೊನೆಗೆ ಏನಾಗುತ್ತೆ, ಕುಜ ಮತ್ತು ಚಂದ್ರ ಅಲ್ಲಿ ಮಾಂದಿಯ ಸಂಚಾರ, ಇವೆಲ್ಲ ನಿಮಗೆ ಸ್ವಲ್ಪ ಉದರ ಬಾಧೆಯನ್ನು ಸೂಚಿಸುತ್ತೆ. ಸ್ವಲ್ಪ ಸ್ತ್ರೀಯರಿಗೆ ದ್ವಂದ್ವತೆಗಳು, ಡೈಲಮ ಅಂತೀವಲ್ಲ, ಅದು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಒಬ್ಬ ಗುರುಗಳ, ಹಿರಿಯರ ಮಾರ್ಗದರ್ಶನ ತಗೊಳ್ಳೋದು ತುಂಬ ಒಳ್ಳೆಯದು. ಅಷ್ಟು ಬಿಟ್ಟರೆ ಚೆನ್ನಾಗಿದೆ. ನಿಮ್ಮ ಪಾಲಿಗೂ ಕೂಡ ಈ ಬುಧನ, ನಿಮ್ಮ ರಾಷ್ಟ್ರಾಧಿಪತಿ ತುಂಬ ಬಲಿಷ್ಠನಾಗಿ, ಭದ್ರಯೋಗ, ಭೂಪೋ ಭದ್ರಕ ಯೋಗ್ಯ ಅಂತ, ನೀವು ಚಕ್ರವರ್ತಿಗಳಾಗ್ಬಿಡ್ತೀರ ಎಲ್ಲೆಲ್ಲಿದ್ದರೆ ಅಲ್ಲಲ್ಲಿ. ಹೀಗಾಗಿ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ
ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಈ ವಾರದ ಆದಿಯಲ್ಲಿ ಸ್ವಲ್ಪ ಚಂದ್ರ ವೀಕ್ ಆಗಿರ್ತಾನೆ, ಹೀಗಾಗಿ ಲಲಿತಾ ಸಹಸ್ರನಾಮ ಹೇಳೋದ್ರಿಂದಾಗಿ ತುಂಬ ಸಹಕಾರವಾಗುತ್ತೆ. ನೀವು ಮಾಡಿ ನೋಡಿ, ಎಂಥ ನೋವಿನಿಂದಲೂ ಹೊರಗೆ ಬರ್ತೀರಾ, ಯೋಚನೆ ಮಾಡಬೇಡಿ. ಇದು 3 ರಾಶಿಗಳ ಫಲ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಗಮನಿಸ್ತಾ ಹೋಗೋಣ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚಂದ್ರ ಸ್ವಲ್ಪ ವೀಕಾಗಿದ್ದಾನೆ, ಸ್ವಲ್ಪ ಹುಷಾರಾಗಿರಿ. ವ್ಯಾಪಾರ, ಸಾಲ, ಹೂಡಿಕೆ ಈ ವಿಚಾರದಲ್ಲಿ ಎಚ್ಚರವಾಗಿರಿ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಹಕಾರದ ಫಲ ಚೆನ್ನಾಗಿ ಸಿಗುತ್ತೆ. ಕಾರಣ ಕುಜ ಅಲ್ಲಿ ಚತುರ್ಥದಲ್ಲಿದ್ದಾನೆ, ಈ ಕಾರಣದಿಂದಾಗಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸ್ತ್ರೀಯರಿಗೆ ಕಾರ್ಯದಲ್ಲಿ ಒತ್ತಡಗಳು, ಹಬ್ಬನೂ ಇದೆ, ಬೊಂಬೆ ಕೂಡಿಸೋದು ಮತ್ತೊಂದು, ಈ ರೀತಿಯ ಆ ನವರಾತ್ರಿಗೆ ಸಿದ್ಧತೆ ಅನ್ನೋದೇ ನಿಮ್ಮ ಪಾಲಿಗೆ ಒಂದು ಹೊರೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಈ ಒಂದು ವಾರದ ಆದಿಯಲ್ಲಿ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಮುಖ್ಯವಾಗಿ ಏನಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ ಈ ಬುಧ ತೃತೀಯದ ಅಧಿಪತಿ, ಅದು ಬಹಳ ಮುಖ್ಯ. ಒಂದು ನಂಬಿಕೆ ವಿಶ್ವಾಸದ ವ್ಯಕ್ತಿ ಸಿಗ್ತಾರೆ ನಿಮಗೆ, ಮುಖ್ಯವಾಗಿ ಅವರಿಂದಾಗಿ ಕೆಲಸಗಳು ಸುಲಭ ಆಗುತ್ತೆ. ಹೀಗಾಗಿ ಆ ಒಂದು ಬಲ ಇದೆ, ಯೋಚನೆ ಮಾಡೋದು ಬೇಡ. ಇನ್ನು ವಾರಾಂತ್ಯದಲ್ಲಿ ನೋಡೋಣ. ವಾರಾಂತ್ಯದಲ್ಲಿ ನಿಮಗೇನಾಗುತ್ತೆ, ಕರ್ಕಟಕ ರಾಶಿಯವರಿಗೆ ಚಂದ್ರನ ಬಲ ಬರುತ್ತೆ. ಹೀಗಾಗಿ ಬಂಧು ಮಿತ್ರರಲ್ಲಿ ಒಂದು ಸಹಕಾರ ಸಿಗುತ್ತೆ. ಭೂಮಿ ವಾಹನ ಸೌಖ್ಯಗಳು ಸಿಗ್ತಕ್ಕಂಥದ್ದು, ಶಶಿಮಂಗಳ ಯೋಗ ನಿರ್ಮಾಣವಾಗುತ್ತೆ. ನಿಮಗೆ ಗುರುವಾರದಿಂದ, ಯಾಕೆ ಬುಧವಾರದಿಂದಲೇ ಒಂದು ಒಳ್ಳೆಯ ಬಲ ಬಂದುಬಿಡುತ್ತೆ. ಸ್ನೇಹಿತರಿಂದ, ಬಂಧುಗಳು ಒಟ್ಟಿಗೆ ಸೇರಿಕೊಳ್ತಕ್ಕಂಥದ್ದು, ಅದರಿಂದ ನಿಮಗೆ ಮನಸ್ಸಿಗೆ ಒಂದು ನಿರಾಳತೆ ಸಿಗ್ತಕ್ಕಂಥದ್ದು, ಸಹಾಯ ಸಿಗ್ತಕ್ಕಂಥದ್ದು, ಪ್ರಯಾಣ, ವಿಹಾರ, ಈ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಆ ರೀತಿಯ ಒಂದು ಸೌಖ್ಯಗಳನ್ನು ಖಂಡಿತ ಕಾಣ್ತೀರ. ಭೂ ಲಾಭಗಳು, ವಾಹನ ಸೌಖ್ಯಗಳು ಸಿಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಚುರುಕು ಬುದ್ಧಿ, ಆಲೋಚನಾ ಶಕ್ತಿಯಿಂದ ಯಾವ ಕೆಲಸ ಹೇಗೆ ಕಡಿಮೆ ಮಾಡ್ಕೋಬೇಕು, ಯಾವುದನ್ನು ಸ್ಕಿಪ್ ಮಾಡಿಬಿಡಬಹುದು, ಈ ರೀತಿಯ ಆಲೋಚನೆಗಳೆಲ್ಲ ಬರುತ್ತೆ ನಿಮಗೆ. ಚೆನ್ನಾಗಿದೆ ಇವರೇ. ಕೊನೆಗೆ ಬುಧವಾರದಿಂದ ನಿಮಗೆ ತುಂಬ ಚೆನ್ನಾಗಿದೆ, ಹೀಗಾಗಿ ಆತಂಕ ಬೇಡ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ದುರ್ಗಾ ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ. ನೀವು ಕೂಡ ಲಲಿತಾ ಸಹಸ್ರನಾಮ, ನವರಾತ್ರಿಯ 9 ದಿನಗಳು ಲಲಿತಾ ಸಹಸ್ರನಾಮವನ್ನು ತಪ್ಪದೆ ಹೇಳ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ನಿಮ್ಮ ರಾಶಿ ಅಧಿಪತಿ ಚಂದ್ರನಿಗೆ ದೇವತೆ ಯಾರು ಅಂದರೆ ಗೌರಿ. ಹೀಗಾಗಿ ತಪ್ಪದೇ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದರಿಂದ ಅನುಕೂಲ ಉಂಟಾಗುತ್ತೆ. ಇನ್ನು ಸಿಂಹರಾಶಿ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಪರಿಶ್ರಮ ಜಾಸ್ತಿ, ಶತ್ರುಗಳ ಕಾಟ ಜಾಸ್ತಿ, ಗುರುಬಲದಿಂದ ಕೊಂಚ ಸಮಾಧಾನ ಇರ್ತದೆ, ಆತಂಕ ಬೇಡ. ಸಿಂಹರಾಶಿಯವರಿಗೆ ಇರ್ತಕ್ಕಂಥ ಆಧಾರ ಒಂದೇ, ಅದೇ ಗುರು. ಲಾಭದ ಗುರುವಿನಿಂದಾಗಿ ಸ್ವಲ್ಪ ಮಟ್ಟಿಗೆ ಏನು ಸಮಸ್ಯೆ ಇದ್ದರೂ ಸ್ವಲ್ಪ ಹಾಗೆ ಬರ್ತಾ ಇದೆ, ಹಾಗೆ ತೇಲ್ಕೊಂಡು ಹೋಗುತ್ತೆ, ಯೋಚನೆ ಮಾಡಬೇಡ. ವೃತ್ತಿಯಲ್ಲಿ ಪರಿಶ್ರಮ ಜಾಸ್ತಿ, ಯಾಕಂದರೆ ಕರ್ಮಾಧಿಪತಿ ನಿಮಗೆ ತೊಂದರೆಯಲ್ಲಿದ್ದಾನೆ, ಜನ್ಮದಲ್ಲಿದ್ದಾನೆ, ಶತ್ರು ಕ್ಷೇತ್ರ, ಹೀಗಾಗಿ ಬಲ ಕಡಿಮೆ, ಹೀಗಾಗಿ ಕೆಲಸ ಜಾಸ್ತಿ, ಅದರಿಂದ ಆದಾಯ ಕಡಿಮೆ, ಹೀಗಾಗಿ ಒಂದು ಸ್ವಲ್ಪ ತಲೆ ಕೆಡುತ್ತೆ. ಆ ರೀತಿಯಲ್ಲಿ ಒಂದು ತೊಡಕಿದೆ. ಕುಟುಂಬದಲ್ಲಿ ಹೆಚ್ಚಿನ ನಷ್ಟ, ಸ್ತ್ರೀಯರಿಗೂ ಅಷ್ಟೇ ಸ್ವಲ್ಪ ಅಸಮಾಧಾನದ ಲಕ್ಷಣ. ಕಾರಣ ಚಂದ್ರನಿಗೆ ಬಲಹೀನ ಮತ್ತು ವ್ಯಯಾಧಿಪತಿಯಾಗಿ ಅವನು ದ್ವಿತೀಯದಲ್ಲಿ ಸಂಚರಿಸಿದ್ರೆ ಹೆಚ್ಚಿನ ಖರ್ಚಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ಕಿರಿಕಿರಿ ಇದೆ. ಆದರೆ ಏನಂದರೆ, ನಿಮ್ಮ ರಾಶಿಗೆ ಧನಸ್ಥಾನದಲ್ಲಿ ಬುಧ ಇದ್ದಾನೆ, ಹೀಗಾಗಿ ಹಣಕ್ಕೆ ಕೊರತೆ ಆಗಲ್ಲ. ಕುಟುಂಬದವರ ಒಂದು ಸಹಕಾರ, ಒಂದು ನಿಮ್ಮ ಮಾತಿಗೆ ಒಂದು ಬೆಲೆ, ಗೌರವ, ಇದರಿಂದಾಗಿ ಏನೋ ಸ್ವಲ್ಪ ನನಗೆ ನನ್ನ ಮಾತು ನಡೀತಾ ಇದೆ ಅನ್ನೋ ಒಂದು ಫಲ ನಿಮ್ಮ ಪಾಲಿಗೆ ಒಂದು ಸಂತೋಷ ತಂದು ಕೊಡುತ್ತೆ. ಯೋಚನೆ ಮಾಡಿಬಿಡಿ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಪ್ರಯಾಣ ವಿಚಾರದಲ್ಲಿ ಎಚ್ಚರಿಕೆ ತಗೋಬೇಕು. ಸ್ನೇಹಿತರು, ಬಂಧುಗಳಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ಸಹೋದರರ ಸಹಕಾರ ತುಂಬ ಚೆನ್ನಾಗಿರ್ತದೆ, ಆತಂಕ ಬೇಡ. ಶೌರ್ಯ, ಸಾಹಸ ಕಾರ್ಯಗಳು, ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಇರ್ತದೆ. ಅದು ರಾಹು ಸಹಜವಾಗಿ ಸ್ವಲ್ಪ ಸಣ್ಣ ಪುಟ್ಟ ಪ್ರಮಾಣದಲ್ಲಿ, ಆತಂಕ ಬೇಡ. ಅದು ಕೂಡ ಪ್ರಾರ್ಥನೆಗೆ ಏನಪ್ಪ ಅಂದರೆ, ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಹಾಗೂ ಬೆಲ್ಲ ಸಮರ್ಪಣೆ ಮಾಡಿ. ವಾರದ ಆದಿಯಲ್ಲೇ ಪ್ರತಿಪದ, ದ್ವಿತೀಯ, ತೃತೀಯ 3 ದಿವಸ, ಅಂದರೆ ನಾಳೆ, ನಾಡಿದ್ದು, ಆಚೆ ನಾಡಿದ್ದು 3 ದಿವಸನೂ ತೊಗೊಂಡು ಹೋಗಿ ನೀವು ಅಕ್ಕಿ ಮತ್ತು ಬೆಲ್ಲ ಸಮರ್ಪಣೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ, ಮಾಡಿ ನೋಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಭೂ ವಾಹನ ಕ್ಷೇತ್ರಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಲಾಭಾಧಿಪತಿ ನಿಮ್ಮ ವ್ಯಯದಲ್ಲಿ, ನಿಮ್ಮ ಜನ್ಮದಲ್ಲಿ ಸಂಚರಿಸ್ತಾನೆ, ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಹಾಲು ಹೈನುಗಾರರಿಗೆ ನಷ್ಟ, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸೋ ಸಾಧ್ಯತೆ ಇದೆ. ನಷ್ಟ, ಅದರ ಪ್ರಭಾವಕ್ಕೊಳಗಾಗಿ ಸ್ವಲ್ಪ ದುಃಖಕ್ಕೊಳಗಾಗ್ತಾರೆ, ಹೀಗಾಗಿ ಅದು ಹೆಚ್ಚಾಗಿದೆ, ಹುಷಾರು. ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ದ್ರವ ರಸ ವ್ಯಾಪಾರಿಗಳು ಬಹಳ ಎಚ್ಚರ ವಹಿಸಿ. ಅದು ಎಚ್ಚರಿಕೆ ಅಷ್ಟೇ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕನ್ಯಾ ರಾಶಿಯವರಿಗೆ ಬುಧನ ಬಲ ಇದ್ದೇ ಇದೆ, ಹೀಗಾಗಿ ಆತಂಕ ಬೇಡ. ನಿಮಗೊಂದು ಸ್ವತಂತ್ರವಾಗಿ ಬೆಳೆಯುವ ಶಕ್ತಿ, ನಿಮ್ಮ ಕಾಲವೇ ನಾನು ನಿಂತ್ಕೊಳ್ತೀನಿ ಅನ್ನೋ ಅದೊಂದು ಏನು ಉತ್ಸಾಹದ ಜೊತೆಗೆ ಧೈರ್ಯವೂ ನಿಮಗಿದೆ, ಹೀಗಾಗಿ ಯೋಚನೆ ಮಾಡಬೇಕು. ಕರ್ಮಸ್ಥಾನದಲ್ಲಿ ಗುರುಗಿದ್ದಾನೆ, ಹೀಗಾಗಿ ಕೆಲಸ ಕಾರ್ಯಗಳಿಗೆ ತೊಡಕಾಗೋದಿಲ್ಲ.
ನಿಮ್ಮ ಕೆಲಸಗಳಲ್ಲಿ ನಿಮ್ಮದೇ ಆದ ಒಂದು ಕೌಶಲ್ಯ ಇರ್ತದೆ, ಅದು ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ಅದು ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಸಹೋದರ ಅಪರಿಚಿತರ ಸಹಾಯ ತುಂಬ ಚೆನ್ನಾಗಿದೆ. ಯಾರೋ ಅಪರಿಚಿತ ದಾರಿಲಿ ಹೋಗೋರು ಅಥವಾ ಇನ್ಯಾರೋ ಅಂಥವರಿಂದ ನಿಮಗೆ ಹೆಚ್ಚಿನ ಉಪಕಾರ ಆಗಿಬಿಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಹೊಸತನವನ್ನು ಕಂಡುಕೊಳ್ತೀರಾ. ಹೆಚ್ಚಿನ ವ್ಯಯ ಇದೆ, ಅಲದಾಟವೂ ಇದೆ. ಹೀಗಾಗಿ ಅದರ ಕಡೆ ಸ್ವಲ್ಪ ಗಮನ ಇರಲಿ. ಹೆಚ್ಚಿನ ತೊಡಕೇನೂ ಇಲ್ಲ. ಹೀಗಾಗಿ ಯೋಚನೆ ಮಾಡಬೇಡಿ. ನೀವು ಯಾರನ್ನು ನಂಬಿದ್ರೆ ಆ ನಂಬಿಕೆಗೆ ಒಂದು ಅವರಿಂದ ಒಂದು ಸಹಾಯ ಸಿಗ್ತಕ್ಕಂಥದ್ದು, ಅಥವಾ ನಿಮ್ಮ ಕೆಲಸವನ್ನು ಇನ್ನೊಬ್ಬರಿಗೆ ವಹಿಸಿದರೆ ಅವರೇ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿ ನಿಮಗೆ ಒಂದು ಸಮಾಧಾನ ಕೊಡ್ತಕ್ಕಂಥ ಈ ರೀತಿಯ ಒಂದು ಶುಭ ಫಲಗಳನ್ನೆಲ್ಲ ಈ ವಾರದಲ್ಲಿ ನೀವು ಕಾಣಬಹುದು. ಯೋಚನೆ ಬೇಡ. ಪ್ರಾರ್ಥನೆಗೆ ಏನಪ್ಪ ಕನ್ಯಾ ರಾಶಿಯವರಿಗೆ ಅಂತಂದರೆ, ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ವಿಶೇಷವಾದ ಅರ್ಚನೆ, ಅಷ್ಟೋತ್ತರವೋ ಅಥವಾ ಸಹಸ್ರನಾಮವೋ ಯಾವುದಾಗುತ್ತೆ ಅದನ್ನು ನೀವು ಮಾಡಿ. ಮನೆಯಲ್ಲೂ ಮಾಡಬಹುದು, ದೇವಸ್ಥಾನಗಳಲ್ಲೂ ಹೋಗಿ ಕೊಡಬಹುದು. ಹೀಗಾಗಿ ಅಂತೂ ದುರ್ಗಾ ಆರಾಧನೆ ತುಂಬ ಒಳ್ಳೆಯದು. ಕನ್ಯಾ ರಾಶಿಯವರು ಕೂಡ ಅದನ್ನು ಮಾಡಿ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಅಜಿತ್ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಜಿತ್ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 29/11/2005. 29/11/2005. ಸಮಯ ಸಂಜೆ 4:30 ಕರೆಕ್ಟ್. 4:30 ಸಂಜೆ. ಏನು ಪ್ರಶ್ನೆ ಇತ್ತು? ಎಜುಕೇಶನ್ ಮತ್ತು ಮುಂದಿನ ಲೈಫ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಅಜಿತ್ ಅವರೇ ನಮಸ್ಕಾರ. ನಮಸ್ತೆ ಶಾಸ್ತ್ರಿ. ನಮಸ್ಕಾರ. ಮುಂದೆ ಹೇಗಿದೆ ಅಂತ ಅಲ್ವಾ? ಎಜುಕೇಶನ್ ಮತ್ತು ಎಜುಕೇಶನ್ ಕಟ್ ಆಗಿದೆ, ಅದ್ರ ಮುಂದಿನ ಲೈಫ್ ಸಮ. ನೋಡಿ, ಈಗ ಗುರುವಿನ ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. 2024 ಶುರುವಾಗಿದೆ. 2024 ಅಕ್ಟೋಬರಿಂದನೇ ಸ್ವಲ್ಪ ಈ ತೊಂದರೆಯ ಕಾಲ. ರಾಹು ವ್ಯಯದಲ್ಲಿದ್ದಾನೆ. ವ್ಯಯದಲ್ಲಿದ್ದಾಗ ಎಲ್ಲ ವ್ಯವೇ ಅಪವ್ಯಯ ಮತ್ತು ಆತ್ಮೀಯತೆ ಹೊರಟೋಗ್ಬಿಡ್ತಕ್ಕಂಥದ್ದು, ಮನೆಯಿಂದ ಸ್ವಲ್ಪ ದೂರ ಅಂತರ ಇರತಕ್ಕಂಥದ್ದು, ಈ ರೀತಿಯ ಒಂದು ಫಲಗಳನ್ನು ಸೂಚಿಸುತ್ತೆ. ಹೀಗಾಗಿ ರಾಹುವಿಗೆ ಒಂದು ದುರ್ಗಾ ಸನ್ನಿಧಾನದಲ್ಲಿ, ಅದರಲ್ಲೂ ಜಲದುರ್ಗೆಯ ಆರಾಧನೆ ತುಂಬ ಒಳ್ಳೆಯದು ಅಂತ ಇದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ನೀರಿನ ಕ್ಷೇತ್ರ ಆಗಿರಬೇಕು, ಅಲ್ಲಿ ದುರ್ಗಾ ಸನ್ನಿಧಾನ ಇರಬೇಕು. ನಮ್ಮ ಈ ಕಡೆ ದಕ್ಷಿಣ ಭಾಗದಲ್ಲಿ ನೋಡಿದ್ರೆ ನಮ್ಮ ಅದು ಕಟೀಲ್ ದುರ್ಗಾ ಪರಮೇಶ್ವರಿ ಇದೆ, ಸಿಗಂಧೂರು ಇದೆ. ಆ ರೀತಿಯಲ್ಲಿ ಅಲ್ಲಿ ಯಾವುದಿದೆ ನನಗೆ ಗೊತ್ತಿಲ್ಲ, ನೀವು ಅದನ್ನು ಗಮನಿಸಿ. ಆ ರೀತಿಯ ದುರ್ಗಾ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ಒಂದು ಅಭಿಷೇಕ ಮಾಡಿಸಿ. ಅದು ತುಂಬ ಸಹಾಯ ಆಗುತ್ತೆ. ಅಭಿಷೇಕ ತೀರ್ಥ ಸೇವನೆ ಮಾಡಿಸ್ಬೇಕು, ಅದನ್ನು ಕುಡಿಸ್ಬೇಕು ಸ್ವಲ್ಪ. ಇದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಹೀಗಾಗಿ ಪ್ರತಿ ಮಂಗಳವಾರ ಅವರಿಗೆ ನೋಡಿ ಎಲ್ಲಿವರೆಗೂ ಬೇಕು ಅದು ಅಂತಂದರೆ 2027 ಮಾರ್ಚ್ವರೆಗೆ ಇದನ್ನು ನಿರಂತರವಾಗಿ ಮಾಡಿ. ಆಮೇಲೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಅನುಕೂಲ ಉಂಟಾಗುತ್ತೆ. ಇವರೇ ಅಲ್ಲಿವರೆಗೂ ಸ್ವಲ್ಪ ಈ ಒಂದು ತಪ್ಪದೇ ದುರ್ಗಾರಾಧನೆ ಮಾಡಬೇಕು. ದಯವಿಟ್ಟು ಈಗ ನಾಳೆ ಶರನ್ನವರಾತ್ರಿ ಪ್ರಾರಂಭ ಆಗುತ್ತೆ. ನಾಳೆ ಮಂಗಳವಾರ ಸಾಧ್ಯವಾದರೆ ಅದನ್ನು ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆಶಾ ಅವರು ಮುಂಬೈಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆಶಾ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 27/10/2011. 27/10/2011. ಸಮಯ 8:37 AM. 8:37. 37. ಏನ್ ಪ್ರಶ್ನೆ ಇತ್ತು? ಅಂದ್ರೆ ಅವಳು ಎಜುಕೇಶನ್ ಬಗ್ಗೆ ಕೇಳಿಕ್ಕಿತ್ತು. ಮುಂದೆ ಈಗ 8th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ ಅವಳು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿಮ್ಮ. ನಮಸ್ಕಾರ ಆಶಾ ಅವರೇ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ನಮಸ್ತೆ ಗುರುಗಳೇ. ನಮಸ್ಕಾರ. ಪ್ರಶ್ನೆ ಅರ್ಥ ಆಗಿದೆ ನನಗೆ. ಪಾಪ ನಿಮ್ಮ ಎಜುಕೇಶನ್ ಹೇಗಿದೆ ಅಂತಲ್ವಾ? ಹೌದೌದು. ಆತಂಕ ಬೇಡ. ನೋಡಿ, ಇದು ದ್ವಿತೀಯಾಧಿಪತಿ ಪಂಚಮಾಧಿಪತಿ ಎರಡೂ ಒಂದೇ ಗ್ರಹ. ಯಾವುದಪ್ಪ ಅದು ಅಂತಂದರೆ ಗುರು ಷಷ್ಠದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಗುರು ಪ್ರಾರ್ಥನೆ ಮಾಡಬೇಕು. ಹತ್ತಿರದಲ್ಲಿ ಯಾವುದಾದ್ರು ಗುರು ಮಂದಿರ ಇದ್ದರೆ ಪ್ರತಿ ಗುರುವಾರ ಗುರುವಿನ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನು ಪ್ರಸಾದ ಕೊಡಿ. ಅದು ತುಂಬ ಸಹಾಯವಾಗುತ್ತೆ. ಹೀಗಾಗಿ ಗುರು ಪ್ರಾರ್ಥನೆಯಿಂದ ಸ್ವಲ್ಪ ವಿದ್ಯೆಯಲ್ಲಿ ಒಂದು ಹೊಸ ಚಿಗುರು ಬರುತ್ತೆ. ಅದು ಇವರಿಗೆ ಸ್ವಲ್ಪ ಕಡಿಮೆ. ಹೀಗಾಗಿ ಆ ಗುರು ಪ್ರಾರ್ಥನೆ ಮಾಡಬೇಕು. ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗೋದು, ಜೇನಿನಿಂದ ಅಭಿಷೇಕ ಮಾಡಿಸೋದು. ಯಾವುದಾದ್ರು ಸರಿ ನಿಮಗೆ ಯಾವುದು ಶ್ರದ್ಧೆ ಇದೆಯೋ, ಯಾವ ಗುರುವಿನಲ್ಲಿ ಶ್ರದ್ಧೆ ಇದೆಯೋ ಆ ಗುರು ಮಂದಿರಕ್ಕೆ ಹೋದರೆ ಆಯಿತು. ಅಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನನ್ನು ಪ್ರಸಾದ ತಿನ್ನಿಸೋದು. ಇದನ್ನು ನಿರಂತರವಾಗಿ ಮಾಡಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಿಂದ ಅವರಿಗೆ ವಿದ್ಯೆಗೆ ತುಂಬ ಸಹಾಯ ಆಗುತ್ತೆ. ಯೋಚನೆ ಮಾಡಬೇಡಿ, ಮುಂದೆ ಚೆನ್ನಾಗಿದೆ. ಕರ್ಮಾಧಿಪತಿ ಇತ್ಯಾದಿ ಗಮನಿಸ್ಕೊಂಡಾಗ ಅಲ್ಲೂ ಒಂದು ಈಶ್ವರನ ಆರಾಧನೆ ಬೇಕಾಗುತ್ತೆ. ಮೊದಲು ವಿದ್ಯೆ ಮುಗಿಸ್ಲಿ, ಆಮೇಲೆ ನೋಡೋಣ. ಒಳ್ಳೆಯದಾಗಲಿ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವಿಜಯಲಕ್ಷ್ಮಿ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಿಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 19/12/1971. 19/12/1971. ಸಮಯ ಭಾನುವಾರ 1:30 ಮಧ್ಯಾಹ್ನ 1:30 1:30 ಒಳಗೆ. ಏನ್ ಪ್ರಶ್ನೆ ಇತ್ತು? ನಾವು ಒಂದು ಸೈಟ್ ಇಂದ ಅಪ್ಲೈ ಮಾಡಿದ್ವಿ ಮೇಡಮ್. ಅದು ಸುಮಾರು ದಿವಸ ಆಯ್ತು, ಡಿಲೇ ಆಗ್ತಾ ಇದ್ದದ್ದು ಯಾಕೇನೋ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿಮ್ಮ. ವಿಜಯಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮ್ದು ಸೈಟ್ ಇಂದ ಒಂದು ಅಪ್ಲೈ ಮಾಡಿದ್ವಿ ಗುರುಗಳೇ, ನಗರ ಪಾಲಿಕೆದು. ಯಾಕಂದ್ರೆ ಈಗ ಸುಮಾರು ದಿವಸ ಆಯ್ತು, ಇವಾಗ ಆಗತ್ತೆ ಅವಾಗ ಆಗತ್ತೆ ಅಂತ ಡಿಲೇ ಆಗ್ತದೆ. ಒಟ್ಟು ಯಾವುದೇ ಕೆಲಸಗಳು ಮೂವ್ ಆಗ್ತಾನೆ ಇಲ್ಲ ಗುರುಗಳೇ. ನನಗಂತೂ ಮಾನಸಿಕವಾಗಿ ಒತ್ತಡ ಹೋಗ್ಬಿಟ್ಟಿದ್ದೀನಿ. ಇಲ್ಲ, ಆತಂಕ ಮಾಡ್ಕೋಬೇಡಿ. ಏನಾಗಿದೆ, ನಿಮಗೆ ಚತುರ್ಥಾಧಿಪತಿ ಯಾರು ಭೂಮಿಯ ಅಧಿಪತಿಯೋ ಅವನು ಸ್ವಲ್ಪ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಕುಜ ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ದ್ವಿಕ್ಷೇತ್ರೇ ಅಲ್ಪಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಅದರ ಫಲ ನಿಮಗೆ ಸ್ವಲ್ಪ ಇನ್ನೇನು ಸಿಗುತ್ತೆ ಅನಿಸುತ್ತೆ, ಸಿಗದೆ ಹೋಗ್ಬಿಡುತ್ತೆ. ಈ ರೀತಿಯ ಒಂದು ತೊಡಕನ್ನು ಸೂಚಿಸುತ್ತೆ. ಇದಕ್ಕೆ ಏನಪ್ಪ ಅಂತಂದರೆ, ಒಂದು ಭೂವರಾಹ ಸ್ವಾಮಿಯ ಆರಾಧನೆ, ದರ್ಶನ ಇವುಗಳು ತುಂಬ ಸಹಾಯವಾಗುತ್ತೆ. ಎರಡನೇದಾಗಿ ಪ್ರತಿ ದಿವಸ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇದು ತುಂಬ ಉಪಕಾರ. ನೀವು ನೋಡಿ, ಪ್ರತಿ ದಿವಸ ಒಂದು 48 ದಿವಸ ಒಂದು ಮಂಡಲ ಕಾಲ ನಿತ್ಯವೂ ಈ ಸಂಕಲ್ಪ ಮಾಡಿ, ನನಗೆ ಭೂ ಲಾಭಾರ್ಥಂ ಅಂತ ಹೇಳಿ ಸಂಕಲ್ಪ ಮಾಡಿಸ್ಬಿಟ್ಟು ಇದನ್ನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಇದು ತುಂಬ ಅನುಕೂಲ ಆಗುತ್ತೆ. ನೋಡಿ, ಶೀಘ್ರ ನಿಮಗೆ ವಸ್ತುತಃ ಈಗ ಬುಧನ ಕಾಲವೇ ನಡೀತಾ ಇದೆ. ಬುಧ ಗೋಚಾರದಲ್ಲಿ ಅಟ್ ಪ್ರೆಸೆಂಟ್ ಅವನು ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ನೀವು ಈ ಆರಾಧನೆ ಮಾಡಿದ ಕೂಡಲೇ ನಿಮಗೆ ಫಲ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನಸ್ಸು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿ ಗಮನಿಸೋಣ. ತುಲಾ ರಾಶಿಯವರಿಗೆ ಈ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಅಂತಂದರೆ, ಚಂದ್ರ ಕರ್ಮಾಧಿಪತಿ ಸ್ವಲ್ಪ ವೀಕ್ ಆಗಿದ್ದಾನೆ. ಹೀಗಾಗಿ ಸ್ತ್ರೀಯರಿಗೆ ಕಾರ್ಯದಲ್ಲಿ ಒತ್ತಡ ಬರುತ್ತೆ. ಮತ್ತೊಬ್ಬರ ಕಾರ್ಯಗಳಿಗಾಗಿ ಅಲದಾಟ ಆಗುತ್ತೆ. ಇನ್ನೊಬ್ರು ಯಾರೋ ಹೇಳಿದ್ರು ಅವ್ರ ಕೆಲಸ, ಇನ್ನೊಬ್ಬರ ಮನೆ ಕೆಲಸ, ಹೀಗಾಗ್ಬಿಡುತ್ತೆ. ಪಾಪ ನಿಮ್ಮ ಶ್ರಮ ಎಲ್ಲ ಅಲ್ಲಿ ಹೊರಟು ಹೋಗುತ್ತೆ. ನಂಬಿಕೆ ಕೂಡ ಹಾಳಾಗುತ್ತೆ. ಭಯ, ಕುಟುಂಬದಲ್ಲಿ ಘರ್ಷಣೆ, ಹಣಕಾಸಿನ ಸ್ವಲ್ಪ ತೊಂದರೆಗಳು ಇವುಗಳನ್ನು ಸೂಚಿಸ್ತಾ ಇದೆ. ತುಲಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ವೀಕ್ ಆಗಿದೆ. ಹೀಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ಒಂದು ಕೆಲಸ ಮಾಡುವಾಗಲೂ ಅಥವಾ ನಿಮ್ಮದೇ ಆದ ಕಾರ್ಯಗಳನ್ನು ಮಾಡಿಕೊಳ್ಳುವಾಗಲೂ ನಿಮ್ಮ ವೃತ್ತಿ ಸ್ಥಳದಲ್ಲಿ ಎಲ್ಲ ಕಡೆ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ಈ ವಾರದಲ್ಲಿ ನಿಮಗಿರ್ತಕ್ಕಂಥ ಒಂದೇ ಬಲ ಅಂದರೆ ಭಾಗ್ಯದ ಗುರು. ಹೀಗಾಗಿ ಏನೋ ದೈವಾನುಕೂಲತೆ, ನೀವು ಮಾಡುವ ದೈವ ಪ್ರಾರ್ಥನೆ, ಒಂದು ಮನಸ್ಸಿನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೆಲಸಗಳನ್ನು ಪ್ರಾರಂಭ ಮಾಡೋದು ತುಂಬ ಒಳ್ಳೆಯದು. ಈ ವಾರದಲ್ಲಿ ನೀವು ಅದನ್ನು ಎಚ್ಚರ ವಹಿಸಿ. ಉಳಿದ ಹಾಗೆ ಪರಿಶ್ರಮ ಜಾಸ್ತಿ ಇದೆ. ಪರಿಶ್ರಮ, ಇನ್ನೊಬ್ಬರಿಗಾಗಿ ಕೆಲಸ ಮಾಡೋದು, ಇನ್ನೊಬ್ಬರಿಗಾಗಿ ಅಲ್ದಾಡ್ತಕ್ಕಂಥದ್ದು, ಹೀಗೆ ಆಗಿಬಿಡುತ್ತೆ ಈ ವಾರದ ಆದಿಯಲ್ಲಿ. ಅದು ಗಮನ ಇಟ್ಕೊಳ್ಳಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ಗುರುವಾರದಿಂದ ನಿಮಗೇನಾಗುತ್ತೆ, ಅಲ್ಲಿ ಒಳ್ಳೆಯ ಕಾಲ ಬರ್ತದೆ. ನಿಮಗೆ ಶಶಿಮಂಗಳ ಯೋಗ ಪ್ರಾರಂಭವಾಗುತ್ತೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತೀರ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಮತ್ತು ಕುಟುಂಬದವ್ರ ಸಹಕಾರ ಎಲ್ಲ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಬಿಟ್ಟರೆ ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಆತಂಕ ಮಾಡ್ಕೋಬೇಡಿ. ನಿಮಗೆ ಸ್ತ್ರೀಯರಿಗೆ ಹಣಕಾಸಿನ ಅನುಕೂಲ ಆಗ್ತಕ್ಕಂಥದ್ದು, ಸ್ವಲ್ಪ ಕಣ್ಣಿನ ಬಾಧೆ, ಕಾಲಿನ ಬಾಧೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಕಾಲಿಗೆ ಪೆಟ್ಟು ಬೀಳಬಹುದು. ಹೀಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಸಹಕಾರ ಸಿಗುತ್ತೆ ನಿಮಗೆ. ಬುಧವಾರ ಗುರುವಾರದ ಮಟ್ಟಿಗೆ ಶುಕ್ರವಾರದ ತನಕನೂ ನಿಮಗೆ ತುಂಬ ಚೆನ್ನಾಗಿದೆ. ಶನಿವಾರದಿಂದ ಮುಂದೆ ತುಂಬ ಚೆನ್ನಾಗಿದೆ. ಆಗ ಕುಟುಂಬ ಸಹಕಾರ, ಹಣಕಾಸಿನ ಸಹಾಯ ಇತ್ಯಾದಿ ಎಲ್ಲ ಕಾಣ್ತಾ ಹೋಗ್ತೀರಾ. ಅಂತೂ ಈ ಶನಿವಾರ ಬರಬೇಕು. ಅಲ್ಲಿವರೆಗೆ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಕಿರಿಕಿರಿ, ಮನಸ್ತಾಪ, ಅಸಮಾಧಾನ, ಸ್ವಲ್ಪ ಪ್ರೆಷರ್ ಜಾಸ್ತಿ ಆಯ್ತೇನೋ ಅಂತ ಅನಿಸುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಒಂದು ದುರ್ಗಾ ಕವಚವನ್ನು ಹೇಳ್ಕೊಳ್ತಕ್ಕಂಥದ್ದು. ಎರಡನೇದು ನವಧಾನ್ಯ ಸಮರ್ಪಣೆ ಮಾಡಿ ಅಮ್ಮನವರ ಸನ್ನಿಧಾನಕ್ಕೆ, ಅದರಲ್ಲೂ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡಿದೆ. ಇದರ ಜೊತೆಗೆ ಅದು ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷವಾದ ಜವಾಬ್ದಾರಿ ಸಿಗುತ್ತೆ. ಹಸಿವು ಬಾಯಾರಿಕೆಗಳ ಬಳಕೆಯಾಗುತ್ತೆ. ಹೊತ್ತಿಗೆ ಸರಿಯಾಗಿ ಯಾವ ಸಿಗೋದಿಲ್ಲ, ಹಾಗಾಗಿಬಿಡೋ ಸಾಧ್ಯತೆ ಇರ್ತದೆ. ವೃತ್ತಿಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಶತ್ರುಗಳ ಕಾಟ, ಆರೋಗ್ಯ ಸ್ವಲ್ಪ ಹಾಳಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಕೆಲಸದ ವಿಚಾರದಲ್ಲಿ ಒಂದು ಲಾಭದಾಯಕವಾಗಂತೂ ಇದೆ. ಕೆಲಸ ಕಾರ್ಯಗಳಲ್ಲಿ ಒಂದು ಸಹಕಾರ ಸಿಗ್ತಕ್ಕಂಥದ್ದು ಅಥವಾ ಇನ್ನೊಬ್ಬರು ಮಾರ್ಗದ ಗೈಡೆನ್ಸ್ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಅನುಕೂಲ ಇದೆ. ಆದರೆ ಸ್ವಲ್ಪ ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಕ್ಷೀಣತೆ ಇದೆ. ಸ್ವಲ್ಪ ಹೆಚ್ಚಿನ ಸುಸ್ತಾಗ್ತಕ್ಕಂಥದ್ದು, ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ತರಚು ಗಾಯ ಆಗ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಸಣ್ಣ ಪ್ರಮಾಣದಲ್ಲಿ ಹೆಚ್ಚಿನ ಆತಂಕ ಬೇಡ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ಹೆಚ್ಚಿನ ವ್ಯಯಕ್ಕೆ ಒಳಗಾಗ್ತೀರಾ, ಹುಷಾರು. ಸ್ತ್ರೀಯರಿಗೆ ಹೆಚ್ಚಿನ ಹಾನಿ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ.
ಬಹಳ ಎಚ್ಚರಿಕೆಯಿಂದ ಇರಿ. ಆರೋಗ್ಯ ಸ್ವಲ್ಪ ಸಣ್ಣದರಲ್ಲೇ ಸ್ವಲ್ಪ ತಪಾಸಣೆ ಮಾಡಿಸೋದು ಬಹಳ ಒಳ್ಳೆಯದು. ಹಣ ವಿದ್ಯೆಗಳಲ್ಲಿ ಸ್ವಲ್ಪ ನಷ್ಟ ಆಗಬಹುದು. ವೃತ್ತಿಯಲ್ಲಿ ಹಿರಿಯರ ಸಹಕಾರ ಅದೊಂದು ಮಟ್ಟಿಗೆ. ಕೆಲಸ ಕಾರ್ಯಗಳಲ್ಲಿ ಒಂದು ಚೆನ್ನಾಗಿದೆ. ಉಳಿದ ಹಾಗೆ ಸ್ವಲ್ಪ ಹೆಚ್ಚಿನ ತೊಡಕೆ ಈ ವಾರದಲ್ಲಿ ನಿಮಗೆ. ಕೊನೆಯಲ್ಲಂತೂ ಸ್ವಲ್ಪ ಇನ್ನೂ ಹೆಚ್ಚಿನ ಪ್ರೆಷರ್ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಳ್ತೀರ. ನವಗ್ರಹ ಆರಾಧನೆ, ನವಗ್ರಹ ಸ್ತುತಿಯನ್ನು ಹೇಳ್ಕೊಳ್ಳಿ. ಮತ್ತು ನೀವು ಕೂಡ ತಪ್ಪದೇ ಲಲಿತಾರಾಧನೆ ಮಾಡಿ. ಅಂದರೆ ಪ್ರತಿ ದಿವಸ ಒಂದು ತುಪ್ಪದ ದೀಪ ಹಚ್ಚೋದು, ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಪ್ರಣತೆಯನ್ನು ದೀಪ ದಾನ ಮಾಡೋದು, ಇವೆಲ್ಲ ನೋಡಿ ತುಂಬ ಕಷ್ಟ ಇದ್ದರೆ ಅದರಿಂದ ಹೊರಗೆ ಬರ್ತೀರ. ಸರಳವಾಗಿ ಹೊರಬರ್ತಕ್ಕಂಥ ದಾರಿ ದೀಪ ದಾನ, ದೀಪಾರಾಧನೆ, ಇದು ಬಹಳ ಒಳ್ಳೆಯದು. ಇದನ್ನು ಮಾಡಿ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದಾದಿಯಲ್ಲಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಹೀಗಾಗಿ ಅನುಕೂಲ ಚೆನ್ನಾಗಿರ್ತದೆ, ಆತಂಕ ಬೇಡ. ಇನ್ನು ಕುಟುಂಬದಲ್ಲಿ ಹಣಕಾಸಿನ ತೊಡಕು ಬರುತ್ತೆ. ವಾರದಾದಿಯಲ್ಲದು. ಸ್ನೇಹಿತರು ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ, ಆತಂಕ ಬೇಡ, ಚೆನ್ನಾಗಿದೆ. ಒಂದು ಏನಪ್ಪ ಅಂದರೆ ಆಹಾರ, ಹಣ ಮತ್ತು ಮಾತು, ಈ ವಿಚಾರಗಳಲ್ಲಿ ನಾನು ಹೇಳಿದ ಪ್ರಾರಂಭದಲ್ಲಿ ಒಂದು ಸುಭಾಷಿತ, ಸದ್ಯ ಪ್ರಾಣಾಪಹಾರಣಿ ಅಂತ, ಬೇಗ ನಮ್ಮನ್ನು ಹಾಳು ಮಾಡಿಬಿಡ್ತವೆ, ಪ್ರಾಣವನ್ನೇ ತೆಗೆದರೂ ಹೇಳೋಕ್ಕಾಗಲ್ಲ ಅಂತ. ಹೀಗಾಗಿ ಆಹಾರದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಧನುರಾಶಿಯವರು ವಾರದ ಆದಿಯಲ್ಲಿ. ಗಮನ ಇಟ್ಕೊಳ್ಳಿ. ಅತಿ ಹೆಚ್ಚು ಆಗಬಾರ್ದು, ಇಲ್ಲ ಅನ್ನೋ ಥರನೂ ಆಗಬಾರ್ದು, ಮಧ್ಯಮ ಫಲವಾಗಿರಬೇಕು, ಹುಷಾರು. ಉಳಿದ ಹಾಗೆಲ್ಲ ಕೆಲಸ ಕಾರ್ಯಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಹಕಾರ, ಇದು ಒಂದು ಆ ಸಮಾಧಾನ ಖಂಡಿತ ಇದೆ. ಇನ್ನು ವಾರಾಂತ್ಯ ಗಮನಿಸ್ಕೊಳ್ಳೋಣ. ವಾರಾಂತ್ಯದಲ್ಲಿ ಲಾಭದಾಯಕವಾಗಿದೆ. ಹಿರಿಯರ ಸಹಕಾರ, ವಿದೇಶ ವಹಿವಾಟಿನ ಅನುಕೂಲಗಳು, ಆತ್ಮೀಯರಿಂದ ಸ್ವಲ್ಪ ಮಟ್ಟಿಗೆ ಹಾನಿ, ಇಷ್ಟ ಕಾರ್ಯ ಹಾನಿ. ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿರ್ತೀರ, ಇದನ್ನು ಮಾಡಬೇಕು ಅಂತಿದೆ, ಮುಗಿಸೋಣ ಅಂತ ಆಗಲ್ಲ. ಅದು ಆ ರೀತಿಯಲ್ಲಿ ಸ್ವಲ್ಪ ತೊಂದರೆಗಳು ಒಳಗಾಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ಪ್ರೆಷರ್. ಅಷ್ಟಮಾಧಿಪತಿ ವೇಗ ಬಂದುಬಿಡ್ತಾನೆ, ಹೀಗಾಗಿ ಅಲದಾಟ, ಓಡಾಟ ಇವುಗಳಲ್ಲಿ ಸುಸ್ತಾಗಿಬಿಡ್ತಾರೆ. ಈ ರೀತಿಯಲ್ಲಿದೆ ಹೆಣ್ಣು ಮಕ್ಕಳಿಗೆ. ಹಬ್ಬದ ಗಡಿಬಿಡಿಯೋ ಅಥವಾ ಇನ್ನೇನೋ ಅವುಗಳಿಗೆ ಸಂಬಂಧಿಸಿರತಕ್ಕಂಥದ್ದು ಅಥವಾ ಇನ್ನೇನೋ ಈ ರೀತಿಯ ಕೆಲಸಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಡಕಾಗುತ್ತೆ. ಸ್ವಲ್ಪ ಬುಧವಾರ ಗುರುವಾರ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹೆಚ್ಚಿನ ಹಾನಿ ಸೂಚಿಸ್ತಾ ಇದೆ ಬುಧವಾರ ಮತ್ತು ಗುರುವಾರ, ಎಚ್ಚರ ವಹಿಸಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂತಂದರೆ ಶಿವ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಇದು ತುಂಬ ಸಹಾಯವಾಗುತ್ತೆ. ಆ ಅಭಿಷೇಕದ ತೀರ್ಥ ಸೇವನೆ ಮಾಡೋದು, ಇದು ನಿಮಗೆ ಒಂದು ಬಲ ಕೊಡುತ್ತೆ. ಇದು ಧನುರಾಶಿವರೆಗಿನ ಫಲಗಳು. ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ನಿರ್ಮಲಾ ಅವರು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಿರ್ಮಲಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 16/3/2012. ಸಮಯ ಸಂಜೆ 6:40. ಏನು ಪ್ರಶ್ನೆ ಇತ್ತು? ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಿರ್ಮಲಾ ಅವರೇ ನಮಸ್ಕಾರ. ನಮಸ್ತೆ, ಆರಾಮಿದ್ದೀರಾ ಗುರುಗಳೇ? ನಮಸ್ಕಾರ, ನಾನು ಆರಾಮಿದ್ದೀನಿ. ತಾವು ಆರಾಮಿದ್ದೀರಾ? ನೋಡೋಣ ಜಾತಕದಲ್ಲಿ ಹೇಗಿದೆ. ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ರಿ ಪ್ರಶ್ನೆ ಅಲ್ವಾ? ವಿದ್ಯೆ ತುಂಬ ಮುಖ್ಯ, ಹೀಗಾಗಿ ವಿದ್ಯಾಭ್ಯಾಸ ಕೈ ಕೊಡಬಾರ್ದು, ಅದಕ್ಕೆ ಗ್ರಹಗಳ ಅನುಗ್ರಹ ಇರಬೇಕು. ಅದು ನೋಡೋದಾದರೆ ಈಗ ರವಿ ದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು. ಈಗ ಶುಕ್ರನ ಕಾಲ ನಡೀತಾ ಇದೆ. ರವಿ ಶುಕ್ರ ಇಬ್ಬರು ಸ್ವಲ್ಪ ಶತ್ರುಗಳು. ಹೀಗಾಗಿ ಶತ್ರುಗಳ ದಶಾಕಾಲ ಭಕ್ತಿ ಕಾಲದಲ್ಲಿ ಸ್ವಲ್ಪ ಭಯದ ವಾತಾವರಣ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ, ಮತ್ತು ಆಸಕ್ತಿಹೀನತೆ ಉಂಟಾಗ್ಬಿಡುತ್ತೆ. ಹೀಗಾಗಿ ಏನಪ್ಪ ಮಾಡೋದು ಅಂದರೆ ಜಾತಕದಲ್ಲಿ ರವಿ ತುಂಬ ಚೆನ್ನಾಗಿದ್ದಾನೆ, ಉಚ್ಚಾಭಿಲಾಷಿಯಾಗಿದ್ದಾನೆ, ಆದರೆ ಅವನು ವ್ಯಯಾಧಿಪತಿ. ಈ ಕಾರಣದಿಂದ ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಪ್ರತಿ ಭಾನುವಾರ ಸ್ವಲ್ಪ ಗೋಧಿ ಮತ್ತು ಬೆಲ್ಲ ಇದನ್ನು ಸಮರ್ಪಣೆ ಮಾಡಲಿಕ್ಕೆ ಹೇಳಿ. ನಿಮ್ಮ ಮಗು ಕೈಲಿ ಕೊಡಿಸಿ, ಅದು ತುಂಬ ಸಹಾಯವಾಗುತ್ತೆ ವಿದ್ಯೆಗೆ. ಪ್ರತಿ ಭಾನುವಾರ ಮಾಡಲಿ, ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿದ್ರೆ ಬಹಳ ಒಳ್ಳೆಯದು. ಮಾಡಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ? ಮಕರದಿಂದ ಗಮನಿಸೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದೆ ಅಂತಂದರೆ, ಚಂದ್ರ ಸಪ್ತಮಾಧಿಪತಿ ಸ್ವಲ್ಪ ವೀಕಾಗಿರ್ತಾನೆ, ಹುಷಾರು. ವೃತ್ತಿಯಲ್ಲಿ ಅಸಮಾಧಾನ ಇರ್ತದೆ. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟಾಗ್ತಕ್ಕಂಥದ್ದು. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ. ಹಿರಿಯರಿಂದ ಸಲಹೆ ಸಹಕಾರಗಳಿಗೆ ಕೊರತೆ ಇಲ್ಲ, ಚೆನ್ನಾಗಿದೆ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಬಹುದು, ಎಚ್ಚರ ವಹಿಸಿ. ಅವರ ವಿಚಾರದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮತ್ತು ವ್ಯಾಪಾರಿಗಳು, ಅದರಲ್ಲೂ ಈ ಹಾಲು, ಹೈನು ಜೊತೆಗೆ ನೀರು ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ನಷ್ಟ ಅನುಭವಿಸೋ ಸಾಧ್ಯತೆ ಇರ್ತದೆ. ಅತಿಯಾಗಿ ತರಿಸ್ಕೊಂಡ್ಬಿಡ್ತಕ್ಕಂಥದ್ದು, ಖರ್ಚಾಗದೆ ಹೋಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಒಂದು ತೊಡಕುಂಟಾಗುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರ ವಹಿಸಬೇಕು ಅದರ ಬಗ್ಗೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಬರ್ತದೆ. ಅಲ್ಲಿ ನಿಮಗೆ ಶಶಿಮಂಗಳ ಯೋಗ ನಿರ್ಮಾಣವಾಗುತ್ತೆ. ಹೀಗಾಗಿ ಹೆಚ್ಚಿನ
ಶುಭ ಫಲ, ವೃತ್ತಿಯಲ್ಲಿ ಒಂದು ಬಲ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ನಷ್ಟ ಫಲವನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ದಾಂಪತ್ಯದಲ್ಲಿ ಮತ್ತು ಸಾಮರಸ್ಯ ಬರ್ತದೆ. ಆಹಾರ ಮಾತಿನ ಸ್ವಲ್ಪ ಎಚ್ಚರ ವಹಿಸಬೇಕು. ನೀವು ಕೂಡ ಹೇಳಿದೆ ಪ್ರಾರಂಭದಲ್ಲಿ ಸುಭಾಷಿತ ಅದೇ ಇದೆ, ಆಹಾರ ಮತ್ತು ಮಾತು ಇವುಗಳಲ್ಲಿ ಎಚ್ಚರ ವಹಿಸಬೇಕು ಅಂತ. ರಾಹು ಇದನ್ನು ದ್ವಿತೀಯದಲ್ಲಿ, ಹೀಗಾಗಿ ಸ್ವಲ್ಪ ತೊಂದರೆ ಉಂಟಾಗಬಹುದು, ಹುಷಾರು. ಕೊನೆಗೆ ಏನಾಗುತ್ತೆ ಅಂತಂದರೆ ಚಂದ್ರ ತುಂಬ ಲಾಭದಲ್ಲಿ ಸಂಚರಿಸ್ತಾನೆ ಕೊನೆಗೆ, ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗುತ್ತೆ. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರ್ತದೆ. ಏನು ನಿಮಗೆ ಪ್ರಾರಂಭದಲ್ಲಿ ಈ ಹಾಲು ಡೈರಿ ಪ್ರಾಡಕ್ಟಲ್ಲಿ ಸಮಸ್ಯೆ ಆಯಿತು, ಅದನ್ನೆಲ್ಲ ಮತ್ತೆ ವಾಪಸ್ ಪಡಿತಕ್ಕಂತಹ ಸಾಧ್ಯತೆ ಅದು ತುಂಬ ಚೆನ್ನಾಗಿದೆ. ಶನಿವಾರ ನವರಾತ್ರಿಯ ಮಧ್ಯಕಾಲದಲ್ಲಂತೂ ತುಂಬ ಚೆನ್ನಾಗಿದೆ. ಅಲ್ಲಿಂದ ನಿಮಗೆ ಒಳ್ಳೆಯ ಉತ್ಕೃಷ್ಟವಾದ ಒಂದು ಫಲ ಸಿಗ್ತಾ ಹೋಗುತ್ತೆ. ಚೆನ್ನಾಗಿದೆ, ಕೊನೆಗೆ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಏನಪ್ಪ ಮಾಡಬಹುದು ಅಂತಂದರೆ ಲಲಿತಾ ಸಹಸ್ರನಾಮವನ್ನೇ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಮಾಡಿಕೊಡುತ್ತೆ. ಶ್ರದ್ಧೆಯಿಂದ ಮಾಡಿ. ಇನ್ನು ಕುಂಭರಾಶಿ ನೋಡೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ತ್ರೀಯರಿಗೆ ಆರೋಗ್ಯ ಹಾನಿಯಾಗೋ ಸಾಧ್ಯತೆ ಇದೆ. ಮತ್ತೊಬ್ಬರ ಕಾರಣದಿಂದ ನಷ್ಟ ಕಷ್ಟ ಅನುಭವಿಸ್ತೀರಾ, ಇನ್ನೊಬ್ಬರಿಂದಾಗಿ. ನಿಮಗೆಲ್ಲ ಪಾಪ ನೀವು ಚೆನ್ನಾಗಿದ್ದರೂ ಇನ್ನೊಂದು ಎತ್ತಣಿಂದಲೂ ಬಂದು ಬೀಳುತ್ತಲ್ಲ ಪೆಟ್ಟು, ಹಾಗಾಗ್ಬಿಡೋ ಸಾಧ್ಯತೆ ಇರ್ತದೆ. ವೃತ್ತಿಯಲ್ಲಿ ಅನಾನುಕೂಲ ಸೂಚಿಸ್ತಾ ಇದೆ, ಕಷ್ಟ ಸೂಚಿಸ್ತಾ ಇದೆ. ಜಾಣ್ಮೆಯಿಂದ ತೊಡಕನ್ನು ಬಿಡಿಸ್ಕೊಳ್ಳೋ ಜಾಣ್ಮೆ ಕೂಡ ಇದೆ ನಿಮಗೆ. ಯಾಕೆಂದರೆ ಪಂಚಮದ ಗುರು ನಿಮಗೆ ಯಾವ ಸಂದರ್ಭದಲ್ಲಿ ಏರ್ಪೇರ್ ಆಗುತ್ತೆ, ತೊಡಕಾಗುತ್ತೆ ಅನ್ನೋದು ಮುಂದೆಯೇ ಎಚ್ಚರಿಕೆ ಬಂದುಬಿಡುತ್ತೆ. ಒಂದು ಮನಸ್ಸಲ್ಲಿ ಅನಿಸುತ್ತಲ್ವ, ಯಾಕೋ ಏನೋ ಸಮಸ್ಯೆ ಅಂತ ಅನ್ನಿಸ್ತಾ ಇದೆ ಅಂತ. ಆ ರೀತಿಯಲ್ಲಿ ಒಂದು ಜಾಗೃತಿ ಬರುತ್ತೆ ನಿಮಗೆ, ಯೋಚನೆ ಮಾಡಬೇಡಿ. ಆದರೆ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ಮುಖ್ಯವಾಗಿ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟ, ಇನ್ನೊಬ್ಬರಿಂದಾಗಿ ನಿಮಗೆ ಕಷ್ಟ ಬಂದ್ಬಿಡೋ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಇನ್ನೊಬ್ಬರನ್ನು ನಂಬುವಾಗ, ಅವರಿಗೆ ಕೆಲಸಗಳನ್ನು ವಹಿಸುವಾಗ ಎಚ್ಚರ ವಹಿಸಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ದೇವರು, ಧ್ಯಾನ ಇವುಗಳಲ್ಲಿ ಆಸಕ್ತಿ ಚೆನ್ನಾಗಿರುತ್ತೆ. ವೃತ್ತಿಯಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಬಲ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ, ಚರ್ಮ ಸಮಸ್ಯೆ ಬಾಧಿಸಬಹುದು. ಬುದ್ಧಿಬಲ, ಸಭೆಗಳಲ್ಲಿ ಕೌಶಲ್ಯತೆ, ಯಾವುದೋ ಮೀಟಿಂಗು ಸಭೆ, ಇಂತಹ ಕಡೆ ತುಂಬ ಜಾಣ್ಮೆಯ ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಸಾಧ್ಯತೆ, ಅನ್ನೋ ಶ್ಯೂರಿಟಿ, ಮತ್ತೊಂದು ಸೈನ್ ಹಾಕ್ತಕ್ಕಂಥದ್ದು, ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ನವರಾತ್ರಿ ಸಂದರ್ಭದಲ್ಲಿ ನಿಮಗೆ ಆ ಕೃಪೆ, ಗುರುಕೃಪೆಯಿಂದಾಗಿ ನಿಮಗೆ ವಿಶೇಷವಾದ ಅನುಗ್ರಹ ಇದೆ. ಆದರೆ ನೀವು ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ಬುಧವಾರ ಮತ್ತು ಗುರುವಾರ ವೃತ್ತಿಯಲ್ಲಿ ತೊಡಕುಗಳು, ಕ್ಲಿಷ್ಟ ವಾತಾವರಣ ಎದುರಿಸಬೇಕಾಗಬಹುದು. ಹೀಗಾಗಿ ಗಮನ ಇರಲಿ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಪ್ರತಿ ದಿವಸ ಮಾಡಿಸಿ. ನವರಾತ್ರಿ ಮುಗಿಯುವವರೆಗೆ ದುರ್ಗಾರಾಧನೆ ತಪ್ಪಿಸಬೇಡಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ಇನ್ನು ಮೀನರಾಶಿ ನೋಡೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ? ಚಂದ್ರ ವೀಕ್ ಆಗಿದ್ದಾನೆ. ವ್ಯಾಪಾರಿಗಳಿಗೆ ಸ್ವಲ್ಪ ತೊಂದರೆ, ಮೋಸ ಆಗೋ ಸಾಧ್ಯತೆ, ಬುದ್ಧಿ ಬಲ ಕಳೆದು ಹೋಗಿಬಿಡುತ್ತೆ, ಹುಷಾರು. ಧರ್ಮ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಸ್ತ್ರೀಯರಿಗೆ ಶತ್ರುಗಳ ಬಾಧೆ, ನಿಮಗೆ ಒಂದು ಸ್ವಲ್ಪ ಸಾಲ ಕೂಡ ಅದೊಂದು ರೀತಿಯ ಒಂದು ತೊಡಕನ್ನು ಉಂಟು ಮಾಡೋ ಸಾಧ್ಯತೆ ಇರ್ತದೆ, ಹುಷಾರು. ವ್ಯಾಪಾರಿಗಳು ಬಹಳ ಮುಖ್ಯವಾಗಿ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಮನಸ್ಸು, ಮಕ್ಕಳ ವಿಚಾರದಲ್ಲಿ ನೋಡಿ ಮನಸ್ಸು ಹಾಳಾಗೋ ಸಾಧ್ಯತೆ ಇದೆ. ಅವರು ಯೋಚನೆ ಮಾಡಿ ಸಾಕಾಗ್ಬಿಡ್ತೀರ, ಸುಸ್ತಾಗ್ಬಿಡ್ತೀರ. ಆ ಯೋಚನೆಯ ಭಾರ ನಿಮ್ಮನ್ನು ಕುಸಿಯೋ ಹಾಗೆ ಮಾಡಿಬಿಡುತ್ತೆ. ಇದು ಬಹಳ ಮುಖ್ಯವಾದ ಅಂಶ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಅಲ್ಲಿ ನಿಮಗೆ ಸ್ವಲ್ಪ ತೊಂದರೆಯೇ ಇದೆ. ಅಷ್ಟಮ ಸ್ಥಾನದಲ್ಲಿ ಸಂಚರಿಸುತ್ತೆ, ಹೀಗಾಗಿ ಸ್ವಲ್ಪ ದುಃಖದ ವಾತಾವರಣ ಕಾಣ್ತೀರಾ. ಕೊನೆಗೆ ಸ್ವಲ್ಪ ಸೌಖ್ಯ ಬಂದುಬಿಡುತ್ತೆ. ವಸ್ತು ನಷ್ಟತೆ, ಅಪಮಾನ ಇವುಗಳೆಲ್ಲ ನಿಮಗೆ ಮನಸ್ಸಿಗೆ ಬೇಸರವನ್ನೇ ತಂದು ಕೊಡುತ್ತೆ. ನಿಮಗೆ ಎಲ್ಲಿವರೆಗೂ ಶುಕ್ರವಾರದವರೆಗೆ ಸ್ವಲ್ಪ ವೀಕ್ ಇದೆ, ಸ್ವಲ್ಪ ದುಃಖದ ವಾತಾವರಣ, ಯಾವುದೋ ಒಂದು ಸಂಕಟಕ್ಕೆ ಸಿಕ್ಕಾಕೊಳ್ಳೋದು, ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಇದು ಉಂಟಾಗುತ್ತೆ. ಇದರಿಂದ ಹೊರಬರಬೇಕಾಗಿದ್ರೆ ನಿಮಗೆ ಶನಿವಾರ ಬರಬೇಕು. ಮುಂದಿನ ಶನಿವಾರದಿಂದ ಮತ್ತೆ ಮುಂದೆ ನಿಮಗೊಂದು ಹೊಸ ದಾರಿ ಸಿಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಜಾಗ್ರತೆಯಿಂದ ಹೆಜ್ಜೆಗಳಿಡಬೇಕು. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಷ್ಟೋತ್ತರ ಸೇವೆ ಮಾಡಿಸಿ. ನೀವೇ ಮನೆಯಲ್ಲಿ ಒಂದು ಶ್ರದ್ಧೆಯಿಂದ ಒಂದು ಕಡೆ ಕೂತ್ಕೊಂಡು ಅಷ್ಟೋತ್ತರ ಹೇಳ್ಕೊಂಡ್ರೂ ಆಗುತ್ತೆ. ಅಂತೂ ದುರ್ಗಾರಾಧನೆ ಮಾಡೋದು ಬಹಳ ಮುಖ್ಯ, ದಯವಿಟ್ಟು ಅದನ್ನು ಮಾಡಿ. ಇದು ಸರಿ ಶಾಸ್ತ್ರಿಗಳೇ, 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಶಾಸ್ತ್ರಿಗಳೇ, ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ನವರಾತ್ರಿ ಶುರುವಾಗ್ತಾ ಇದೆ, ಹೀಗಾಗಿ ಅಮ್ಮನವರ ಒಂದು ವಿಶೇಷ ಮಂತ್ರ ಗಮನಿಸೋಣ. ನೀವು ಈ ಮಂತ್ರವನ್ನು ಪ್ರತಿ ದಿವಸ ಹೇಳ್ಕೊಳ್ಬಹುದು. ಪ್ರತಿ ದಿವಸ ಒಂದು 28 ಬಾರಿ ಹೇಳ್ಕೊಳ್ಬಹುದು. ಗಮನಿಸಿ. ತ್ರಿಗುಣ ತಾಮಸೀ ದೇವಿ ಸಾತ್ವಿಕಿ ಯಾ ತ್ವಯೋದಿತ ಸಾ ಶರ್ವ ಚಂಡಿಕಾ ದುರ್ಗಾ ಭದ್ರಾ ಭಗವತಿ ರೀತಿ. ಈ ಮಂತ್ರವನ್ನು ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ ಒಂದು ಈಶಾನ್ಯ ಮೂಲೆಯಲ್ಲಿ ಅಥವಾ ಎಲ್ಲಿ ಜಾಗ ಇದೆಯೋ ದೇವರ ಕೋಣೆಯಲ್ಲಿ ಒಂದು ಚಾಪೆಯನ್ನು ಹಾಕ್ಕೊಂಡು, ಚಾಪೆ ಮೇಲೆ ಕೂತ್ಕೊಂಡು, ಚಾಪೆ ಆಗಲಿಲ್ಲಪ್ಪ ಅಂದರೆ ಚೇರ್ ಮೇಲೆ ಆದೀತು ಕೂತ್ಕೊಂಡು ಈ ಮಂತ್ರವನ್ನು 28 ಬಾರಿ ಹೇಳಿಕೊಂಡ್ರೆ ಆ ದುರ್ಗೆಯ ಕೃಪೆಯಿಂದ ನಿಮಗೆ, ದುರ್ಗೆಯ ಕೃಪೆಯಾಗಿ ನಿಮ್ಮ ಮನಸ್ಸಿನ ಅಭೀಷ್ಟ ಏನು ಸಂಕಲ್ಪ ಇದೆಯೋ ಆ ಸಂಕಲ್ಪ ನಿಸ್ಸಂಶಯವಾಗಿ ಈಡೇರುತ್ತೆ. ಶ್ರದ್ಧೆ ಬೇಕು. ಯಾವುದೇ ಮಂತ್ರದ ಉಪಾಸನೆ
ಅದನ್ನು ಸಿದ್ಧಿ ಮಾಡಿಕೊಳ್ಬೇಕು. ಆ ಮಂತ್ರವನ್ನು ನಾವು ಅದರ ಫಲವನ್ನು ಅನುಭವಿಸಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಶ್ರದ್ಧೆ. ನೀವು ಮಂತ್ರ ಹೇಳ್ತಾ ಇನ್ನೇನೋ ಯೋಚನೆ ಮಾಡ್ತಾ ಇದ್ದರೆ ಆ ಮಂತ್ರದ ಫಲ ಬರಲ್ಲ. ಹೀಗಾಗಿ 28 ಬಾರಿ ದೊಡ್ಡದಲ್ಲ, ನಿಮಗೆ ಸಮಯ ಅವಕಾಶ ಸ್ವಲ್ಪ ಕಡಿಮೆಯೇ ಇರ್ತದೆ. ಅಷ್ಟು ಕಡಿಮೆ ಆದರೂ ನೀವು ಭಗವತಿಯಲ್ಲಿ ಮನಸ್ಸನ್ನು ನೆಟ್ಟರೆ ಫಲ ಸಿಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅಂತ ತಿಳಿಸ್ಕೊಟ್ರಿ. ಹಾಗೆ ಕರೆ ಮಾಡಿದಂಥ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.